ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ, ನಮ್ಮ ಪ್ರತಿಯೊಂದು ಕುಟುಂಬದಲ್ಲಿ ದೇವರು ಅದ್ಭುತವಾಗಿ, ಅತಿಶಯವಾಗಿ ದೇವರು ವಿಶೇಷವಾಗಿ ನಮ್ಮೆಲ್ಲರನ್ನು ಕಾದುಕೊಂಡು ಬಂದಿದ್ದಾನೆ. ವಿಶೇಷವಾಗಿ ದೇವರು ನಮ್ಮನ್ನು ಬಲಪಡಿಸಿ ಬಂದಿದ್ದಾನೆ. ನಾವೆಲ್ಲರೂ ಆತನಿಗೆ ಆರಾಧನೆ ಮಾಡೋತ್ತಿಗೆ ಬಂದಿದ್ದೀವಿ, ಆತನಿಗೆ ಮಹಿಮೆ ಪಡಿಸೋತ್ತಿಗೆ ಬಂದಿದ್ದೀವಿ, ಆತನಿಗೆ ಘನಪಡಿಸೋತ್ತಿಗೆ ಬಂದಿದ್ದೀವಿ. ನಾವೆಲ್ಲರೂ ಎಷ್ಟು ಭಾಗ್ಯವಂತರು. ಜೀವವುಳ್ಳ ದೇವರನ್ನು ಆರಾಧನೆ ಮಾಡುವುದು ಎಷ್ಟು ಉತ್ತಮವಾದ ಕಾರ್ಯ. ಹಲ್ಲೆಲೂಯಾ. ಅದರಿಂದ ಈ ಸಮಯದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 107, 8, 9ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ಅದ್ಭುತ ಕಾರ್ಯಕ್ಕೋಸ್ಕರವೂ ಆತನನ್ನು ಕೊಂಡಾಡಿರಿ. ಆತನು ಬಾಯಾರಿದ ಆಸೆಯನ್ನು ಪೂರೈಸಿ ಹಸಿದವರನ್ನು ಪೃಷ್ಠಾನದಿಂದ ತೃಪ್ತಿಗೊಳಿಸುತ್ತಾನೆ. ಆತನನ್ನು ಆರಾಧನೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ದೇವರು ಪೃಷ್ಠಾನದಿಂದ ಹಲ್ಲೆಲೂಯಾ ಆತನ ತೃಪ್ತಿಪಡಿಸುವಂತ ದೇವರಾಗಿದ್ದಾನೆ. ಅದರಿಂದ ಈ ಮುಂಜಾನೆ ಸಮಯದಲ್ಲಿ ನಿನ್ನ ಸೇವಿಸಲು ಹಲ್ಲೆಲೂಯಾ ಈ ಹಾಡನ್ನು ಹಾಡಿ 108 ಕಾರಣಪ್ಪ ನನ್ನನ್ನು ದೇವರೇ ಈ ವರ್ಷದಲ್ಲಿ, ಈ ತಿಂಗಳಲ್ಲಿ, ಈ ವಾರಗಳಲ್ಲಿ ದೇವರೇ ನಮ್ಮನ್ನು ತಂದೆಯಾದ ದೇವನೇ ತೃಪ್ತಿಪಡಿಸಿದೆಯಪ್ಪ. ಹಲ್ಲೆಲೂಯಾ ಈ ಹಾಡನ್ನು ಹಾಡಿ ದೇವರ ನಾಮ ಮಹಿಮೆ ಪಡಿಸಿಕೊಳ್ಳೋಣ. ಆತನು ಮಾಡಿರುವಂತ ಉಪಕಾರದ ಕಾರ್ಯಗಳು ನೆನೆಸಿ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಹಲ್ಲೆಲೂಯಾ. ವಂದನೆಯಪ್ಪ. ಹಲ್ಲೆಲೂಯಾ. ಸ್ತೋತ್ರ ರಾಜ. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಎಲ್ಲರೂ ನಮ್ಮ ಕೈಗಳ ಮೇಲೆ ಆತನಿಗೆ ಆರಾಧನೆ ಮಾಡೋಣ.
ನನ್ನ ಸಾಮರ್ಥ್ಯದಿಂದಲ್ಲ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಫಲದಿಂದಲ್ಲ. ನಾನು ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿಂತಿದ್ದೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿಂತಿದ್ದೆ. ಕೃಪೆಯೇ ನಿನ್ನ ಕೃಪೆಯೇ, ಓ ಕೃಪೆಯೇ, 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ, ಕೃಪೆ. ಎಲ್ಲರೂ ನಮ್ಮ ಬಾಯಿಗಳ ತೆರಲಿ ಆತನ ಕೃಪೆ ಸಮಯದಲ್ಲಿ ನಾವು ನೆನೆಸಿಕೊಳ್ಳೋಣ. ನಿನ್ನ ಕೃಪೆಯಪ್ಪ ನನ್ನನ್ನು ಕಾಪಾಡಿತಪ್ಪ, ನಿನ್ನ ಕೃಪೆ ನನಗೆ ಬದುಕು ಕೊಟ್ಟಿದ್ದಪ್ಪ, ನಿನ್ನ ಕೃಪೆ ನನ್ನನ್ನು ಜೀವಿಸಿದ್ದಪ್ಪ, ನಿನ್ನ ಕೃಪೆ ನಾನು ಈ ದಿನದಲ್ಲಿ ನಾನು ಬದುಕ್ತಾ ಇದ್ದೀನಿ ಸ್ವಾಮಿ. ನನ್ನ ಮಕ್ಕಳು ಬದುಕ್ತಾ ಇದ್ದಾರೆ, ನಾನು ಬದುಕ್ತಾ ಇದ್ದೀನಿ, ನನ್ನ ಕುಟುಂಬವು ಬದುಕ್ತಾ ಇದೆ. ಕೃಪೆ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ, ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕರಗಳ ತಟ್ಟಿ ದೇವರ ನಾಮ ನಾವೆಲ್ಲರೂ ಸೇರಿ ಮಹಿಮೆ ಪಡಿಸಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಆತನ ಕೃಪೆಯಿಂದಲೇ ಜೀವಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಒಬ್ಬರು ಇಲ್ಲ. ನಮ್ಮ ಆರೋನ್ ಬ್ರದರ್ ಅವರು ಬ್ಯಾಂಗ್ಳೂರು ಪಟ್ಟಣಕ್ಕೆ ಹೋಗಿ ಸೇವೆ ಮಾಡೋಕ್ಕೆ ಹೋಗಿದ್ದಾರೆ. ಅವರ ನಾದ್ನಿ ಸಭೆ ಹೋಗುವಂಥ ಸಭೆ ರೋಸನಿ ಅವರ ಸಭೆಗೆ ಇವತ್ತು ಅವರು ಮೆಸೇಜ್ ಕೊಡಕ್ಕೆ ಹೋಗಿದ್ದಾರೆ. ಅವ್ರಿಗೋಸ್ಕರ 1 ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸಮಯದಲ್ಲಿ. ಹಲ್ಲೆಲೂಯಾ. ವಂದನೆಯಪ್ಪ, ಸರ್ವಶಕ್ತನಾದ ದೇವನೇ ನಿಮಗೆ ವಂದನೆ ಸ್ವಾಮಿ. ಬ್ರದರ್ ಆನಂದ್ ಅವರು ಅಪ್ಪ ದೇವರೇ ಬ್ಯಾಂಗ್ಳೂರು ಪಟ್ಟಣಕ್ಕೆ ಹೋಗಿದ್ದಾರೆ. ಅವರ ಜೊತೆಯಲ್ಲಿ ನೀನಿರಬೇಕು ಕರ್ತನಾದ ದೇವನೇ ಅಪ್ಪ, ಅವರ ಸೇವೆಯಲ್ಲಿ ನೀನಿರಬೇಕು. ಈ ದಿನದಲ್ಲಿ ಅವರ ಮುಖಾಂತರವಾಗಿ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ನೀನು ಮಾಡು ಕರ್ತನಾದ ದೇವನೇ. ಮಗನನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡು, ನಿನ್ನ ಕೃಪೆ ವರಗಳಿಂದ ತುಂಬಿಸು ದೇವರೇ. ಅವರು ಜೋಪಾನವಾಗಿ ದೇವರೇ ಹೋಗಿದ್ದಾರೆ ಅಪ್ಪ. ಅದೇ ರೀತಿಯಲ್ಲಿ ದೇವ ದೂತರು ಅವರಿಗೆ ಕಾಲುವಾಗಿ ಇದ್ದು ಅಪ್ಪ ಪುನಃ ಕರ್ತರುವಂತೆ ನೀನು ಅವರ ಜೊತೆಯಲ್ಲಿದ್ದೆ ಅದ್ಭುತವಾಗಿ ಅಪ್ಪ ಕರ್ತರಬೇಕು ಮೇಲೆ ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ. ನಿನ್ನ ಕೃಪೆ ವರಗಳಿಂದ ತುಂಬಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ಜೀವನ ತಂದೆಯಾದ ದೇವನೇ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 103 21 22ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಆತನ ಸೈನ್ಯಗಳೇ ಆತನ ಮೆಚ್ಚುಗೆಗಳು, ನಾವೆಲ್ಲರೂ ಆತನ ಮೆಚ್ಚುಗೆ ನೆರವೇರಿಸುವಂತ ಸೇವಕರು ಸೈನ್ಯಗಳು ಆಗಿದ್ದೀವಿ. ಯೆಹೋವನನ್ನು ಕೊಂಡಾಡಿರಿ, ಎಲ್ಲ ಸೃಷ್ಟಿಗಳೇ ಯೆಹೋವನನ್ನು ಕೊಂಡಾಡಿರಿ. ನಾವೆಲ್ಲರೂ ಆತನಿಗೆ ಕೊಂಡಾಡುತ್ತಿಗೆ ಬಂದಿದ್ದೀವಿ. ಆದ್ರಿಂದ ನನ್ನಲ್ಲಿ ಮಮತೆ ಇಟ್ಟಿದ್ಯಪ್ಪ ದೇವರೇ, ನೀನು ನನ್ನಲ್ಲಿ ಮಮತೆ ಇಟ್ಟಿಕೊಂಡು ತಂದೆಯಾದ ದೇವನೇ ನಮ್ಮನ್ನು ಕಾಪಾಡಿದ್ಯಾ. ಈ ಹಾಡನ್ನು ಹಾಡಿ ದೇವರ ನಾಮ ನಾವು ಮಹಿಮೆ ಪಡಿಸ್ಕೊಳ್ಳೋಣ, ಘನಪಡಿಸ್ಕೊಳ್ಳೋಣ. ಹಲ್ಲೆಲೂಯಾ. ವಂದನೆ ಸ್ತೋತ್ರ. ಎಲ್ಲರೂ ಚಪ್ಪಾಳೆ ತಟ್ಟಿ, ಎಲ್ಲರೂ ಚಪ್ಪಾಳೆ ತಟ್ಟಿ. ಹಲ್ಲೆಲೂಯಾ. ಸಂತೋಷದಿಂದ ಆತನಿಗೆ ಆರಾಧನೆ ಮಾಡೋಣ.
ನಮ್ಮ ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮನ್ನು ದೇವರು ಕಂಡುಕೊಂಡಿದ್ದಾನೆ. ಅದರಿಂದ ಇನ್ನೊಂದು ಹಾಡನ್ನು ಹಾಡಿ ದೇವರ ನಾಮ ನಾವು ಮಹಿಮೆ ಪಡಿಸ್ಕೊಳ್ಳೋಣ. ವಾಳ್ವೆ ನೀರ್ದಾನಯ್ಯ, ಏನು ವಾಳ್ವೆ ನೀರ್ದಾನಯ್ಯ. ಈ ಹಾಡನ್ನು ಹಾಡಿ ದೇವರ ನಾಮ ನಾವೆಲ್ಲರೂ ಸೇರಿ ಮಹಿಮೆ ಪಡಿಸ್ಕೊಳ್ಳೋಣ. ನಾವೆಲ್ಲರೂ ಸೇರಿ ಘನಪಡಿಸೋಣ ಆತನಿಗೆ. ಆತನ ನಾಮವನ್ನು ನಾವು ಮೇಲೆ ಎತ್ತೋಣ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟಿ. உலகிலே
ತಟ್ಟಿ ದೇವರ ನಾಮ ನಾವೆಲ್ಲರೂ ಮಹಿಮೆ ಪಡಿಸ್ಕೊಳ್ಳೋಣ. ನಮ್ಮ ಜೀವಿತ ಆತನೊಬ್ಬನೇ ಆಗಿದ್ದಾನೆ. ಭಕ್ತರು ಎಷ್ಟು ಸುಂದರವಾಗಿ ಈ ಹಾಡನ್ನು ಹಾಡಿದ್ದಾರೆ ಅಂದರೆ, ನಿಜವಾಗ್ಲೂ ಈ ಬದಲಾಗುವಂತ ಈ ಲೋಕ, ನಶಿಸುವಂತ ಈ ಲೋಕ ಇದು ಶಾಶ್ವತವಾಗಿರೋದಿಲ್ಲ. ಆತನು ಮಾತ್ರ ಶಾಶ್ವತವಾಗಿರುತ್ತಾನೆ. ನಮ್ಮ ಜೀವಿತದಲ್ಲಿ, ನಮ್ಮ ಎಲ್ಲರ ಜೀವಿತದಲ್ಲಿ ಆತನು ಶಾಶ್ವತವಾಗಿರುತ್ತಾನೆ. ಅದರಿಂದ ನನ್ನ ಜೀವಿತ ನೀನೇ ಅಪ್ಪ, ನನ್ನ ಎಲ್ಲವೂ ನೀನೇ ಆಗಿದೆ ನನ್ನ ಕುಟುಂಬದಲ್ಲಿ ಎಂದು ಹೇಳಿ ಈ ಭಕ್ತನು ಹಾಡುತ್ತಾನೆ. ಆದ್ರಿಂದ ಈ ಸಮಯದಲ್ಲಿ ಇನ್ನೊಂದು ಹಾಡನ್ನು ಹಾಡಿ ದೇವರ ನಾಮ ನಾವು ಮಹಿಮೆ ಪಡಿಸ್ಕೊಳ್ಳೋಣ. ಏನೇ ಆಗಲಿ, ಹೇಗೆ ಇದ್ದರೂ ನಾನು ನಿನ್ನನ್ನೇ ನಂಬುತ್ತೀನಿ, ನಿನ್ನನ್ನೇ ನಂಬುತ್ತೀನಿ. ಈ ಹಾಡನ್ನು ಹಾಡಿ ದೇವರ ನಾಮ ನಾವೆಲ್ಲರೂ ಸೇರಿ ಮಹಿಮೆ ಪಡಿಸ್ಕೊಳ್ಳೋಣ. ವಂದನೆಪ್ಪ. ಹಾಲೆಲೂಯಾ, ಸ್ತೋತ್ರ. ಎಲ್ಲರೂ ಚಪ್ಪಾಳೆ ತಟ್ಟಿ. ಏನೇ ಆಗಲಿ, ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಏನೇ ಆಗಲಿ, ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನಿನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳಲಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ಏನೇ ಆದರೂ, ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಹರಿದ ಬಟ್ಟೆ ಎಳೆದು ಹರಿದಂತ ಮಹಿಮೆ ಇರುವೆ. ಹೆಸರ ಜಾಗದಲ್ಲಿ ಜಗತ್ತನ್ನಿಪ್ಪಿಸಿದೆ. ಹರಿದ ಬಟ್ಟೆ ಎಳೆದು ಹರಿದಂತ ಮಹಿಮೆ ಇರುವೆ. ಹೆಸರ ಜಾಗದಲ್ಲಿ ಜಗತ್ತನ್ನಿಪ್ಪಿಸಿದೆ. ಊಹೆಗೂ ಇಲ್ಲದಂತ ಪ್ರೀತಿಯ ನನಗೆ ಕೊಟ್ಟು ಕೃಪೆಯ ದಾರಿ ಎಳೆದು ನನ್ನ ಹೃದಯಕ್ಕೆ ವಾಸಿಸುವೆ. ಊಹೆಗೂ ಇಲ್ಲದಂತ ನಿನ್ನ ಪ್ರೀತಿಯ ನನಗೆ ಕೊಟ್ಟು ನಿನ್ನ ಕೃಪೆಯ ದಾರಿ ಎಳೆದು ನನ್ನ ಹೃದಯಕ್ಕೆ ವಾಸಿಸುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನನ್ನ ಕಲ್ಲಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳಲಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ಕಷ್ಟ ಕಾಲದಲ್ಲಿ ನೀ ನನ್ನನ್ನು ಕೈ ಬಿಡಲಿಲ್ಲ. ಮರಣದ ಹಾದಿಯಲ್ಲಿ
ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ ನನ್ನ ಕೈ ಬಿಡದ ದೇವ ನಿನ್ನ ಬಿಟ್ಟು ಬಾಳಯ್ಯ ನಿನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ನನ್ನ ನಂಬಿಕೆಯನ್ನು ನೀವೆಂದಾಗೊಳಿಸುವುದಿಲ್ಲ ನನ್ನ ಜೀವನ ಹೀಗೆ ಇದ್ದಂತೆ ಇರುವುದಿಲ್ಲ ನನ್ನ ನಂಬಿಕೆಯನ್ನು ನೀವೆಂದಾಗೊಳಿಸುವುದಿಲ್ಲ ನನ್ನ ಜೀವನ ಹೀಗೆ ಇದ್ದಂತೆ ಇರುವುದಿಲ್ಲ ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ನೀನೇಕೋ ಮಾರ್ಗ ಮಾಡಿಯೇ ನಿನ್ನನ್ನೇ ನಂಬಿರುವೆ ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ನೀನೇಕೋ ಮಾರ್ಗ ಮಾಡಿಯೇ ನಿನ್ನನ್ನೇ ನಂಬಿರುವೆ ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ ನನ್ನ ಕೈ ಬಿಡದ ದೇವ ನಿನ್ನ ಬಿಟ್ಟು ಬಾಳಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ಏನೇ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ ಯಾರೇ ಇದ್ದರೂ ಇಳಿಯೂರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಯೇಸಪ್ಪ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ ಯಾರೇ ಇದ್ದರೂ ಇಳಿಯೂರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಯೇಸಪ್ಪ. ಹಾಲೆಲೂಯ. ನಮ್ಮ ಕರಗಳ ತಟ್ಟಿ ದೇವರ ನಾಮ ನಾವೆಲ್ಲರೂ ಈ ಮಹಿಮೆ ಪಡಿಸೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ಹಾಲೆಲೂಯ ಸ್ತೋತ್ರ ಕರ್ತನೆ. ನಾವು ಎಷ್ಟೋ ಉಪದ್ರಗಳಲ್ಲಿದ್ದು ಎಷ್ಟೋ ದೇವರ ಕಷ್ಟಗಳಲ್ಲಿದ್ದು ಕಣ್ಣೀರಲ್ಲಿದ್ದು ಆದ್ರೂ ದೇವರೇ ನಮ್ಮನ್ನು ಕರ್ತನಾದ ದೇವನೇ ನೀನು ಸಂತೋಷ ಪಡಿಸಿದೆಯ ಕರ್ತನೆ. ನನ್ನ ಸಂತೋಷಕ್ಕೆ ಕಾರಣ ನೀನು ಒಬ್ಬನೇ ಆಗಿದೆಯ ಸ್ವಾಮಿ. ಈ ಹಾಡನ್ನು ಹಾಡಿ ದೇವರ ನಾಮ ನಾವೆಲ್ಲರೂ ಸೇರಿ ಉತ್ಸಾಹ ಒಟ್ಟಿಗೆ ಹಾಡಿ ದೇವರ ನಾಮನು ಮಹಿಮೆ ಪಡಿಸಿಕೊಳ್ಳೋಣ. ಹಾಲೆಲೂಯ ಸ್ತೋತ್ರ ಕರ್ತನೆ. ವಂದನೆಯಪ್ಪ 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 ವಂದನೆ ಸ್ವಾಮಿ ವಂದನೆ ವಂದನೆ ವಂದನೆಯಪ್ಪ. ಹಾಲೆಲೂಯ ಹಾಲೆಲೂಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರೂ ಚಪ್ಪಾಳೆ ತಟ್ಟಿ. ನೀನೇ
ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ನೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಕೃಪೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಕೈಗಳ ಮೇಲೆತ್ತಿ ಎಲ್ಲರೂ ನಿಮ್ಮ ಬಾಯಿಗಳ ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿದಾಗ ಆತನಿಂದ ಎಲ್ಲ ಹೇರಗಳಿಂದ ಬೆಳೆಸುತ್ತ ಬೆಳೆದು ಆತನಾಗಿದ್ದಾನೆ. ಹಲ್ಲೆಲೂಯಾ, ವಂದನೆಗಳು, ಹಲ್ಲೆಲೂಯಾ, ವಂದನೆ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ, ಆತನಿಗೆ ಮಹಿಮೆಯನ್ನು ಬಯಸುವಾಗ, ಹಲ್ಲೆಲೂಯಾ, ನಮ್ಮಲ್ಲಿ ಇರುವಂತಹ ಎಲ್ಲ ರೋಗಗಳು, ಎಲ್ಲ ವ್ಯಾಧಿಗಳು, ಎಲ್ಲ ಸೈತಾನನ ಕ್ರಿಯೆಗಳು, ಬಂಧನಗಳು ಯೇಸುವಿನ ನಾಮದಲ್ಲಿ ಹೊರಟುಬರುತ್ತವೆ. ಹಲ್ಲೆಲೂಯಾ, ವಂದನೆ. ಸ್ತೋತ್ರ ಯೆಹೋವಯ್ಯ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಎಲ್ಲರೂ ಹೇಳೋಣ ಕೈಗಳೆತ್ತಿ ಮೇಲೆ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ನಿನಗೆ ಮಾತ್ರ ನನ್ನ ಸ್ತೋತ್ರಪ್ಪ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಸ್ತೋತ್ರ, ಸ್ತೋತ್ರ ಯೆಹೋವಯ್ಯ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ಈ ದಿನದಲ್ಲಿ ನಾವು ನಿಜವಾಗ್ಲೂ ಹಲ್ಲೆಲೂಯಾ, ಎಲ್ಲ ಬೇಟೆಗಾರನ ಕೈಗಳಿಂದ, ರೋಗಗಳಿಂದ, ವ್ಯಾಧಿಗಳಿಂದ, ಹೇನಗಳಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ಇವತ್ತು ತಪ್ಪಿಸುವವನು ಯಾರು ಇಲ್ಲ, ಯೇಸು ಕ್ರಿಸ್ತನು ಮಾತ್ರ ನಮ್ಮನ್ನು ತಪ್ಪಿಸುತ್ತಾನೆ. ಬೇರೆ ಯಾವ ಲೋಕದಲ್ಲಿ ಇಲ್ಲ, ಮನುಷ್ಯನ ಕೈಯಿಂದ ಆಗುವುದಿಲ್ಲ. ಹಲ್ಲೆಲೂಯಾ, ನಮ್ಮ ದೇವರು ಯೇಸು ಕ್ರಿಸ್ತನಿಂದ ಆಗಿದೆ. ಸ್ತೋತ್ರ ಯೆಹೋವಯ್ಯ.
ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾನಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾನಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮೋಸೆ ಕಂಡ ಸಮುಖ ನಾನು ಕಾಣಬೇಕು. ಮೋಸೆ ಕಂಡ ಸಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲ್ಲಿ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಕಲ್ಲಿ ನನ್ನನ್ನು ನಿಲ್ಲಿಸು. ನಿನ್ನ ಸಮ್ಮುಖದಲ್ಲಿ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ಹಾಡುವೆನು. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನ
ಹಲ್ಲೆಲೂಯ. ಕರ್ತನೇ, ನಿನ್ನ ಪ್ರಸನ್ನತೆ ಮಾತ್ರ ನಮಗೆ ಸಾಕು ಅಪ್ಪ. ನಿನ್ನ ಪ್ರಸನ್ನತೆಯಿಂದ ನಾವು ಬರುತ್ತೀವಿ ಕರ್ತನೇ. ನಿನ್ನ ಪ್ರಸನ್ನತೆ ನಮಗೆ ಬೇಕು ಕರ್ತನೇ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಮುಚ್ಚಿ ಮರೆ ಮಾಡು ದೇವರೇ. ಇಷ್ಟೊತ್ತು ಸಮಯ ನಿಮ್ಮನ್ನು ಆರಾಧನೆ ಮಾಡ್ತಾ, ನಿಮ್ಮನ್ನು ಸ್ತುತಿಸ್ತಾ, ನಿಮ್ಮನ್ನು ಹೊಗಳುದಪ್ಪ, ನಿಮ್ಮ ನಾಮವನ್ನು ಕೊಂಡಾಡುವುದು. ಇವತ್ತು ನಾವು ಬದುಕಿದ್ದೀವಿ ಅಂದ್ರೆ, ಜೀವಿಸ್ತಿದ್ದೀವಿ ಅಂದ್ರೆ ನಿನ್ನ ಪ್ರಸನ್ನತೆ ಅಪ್ಪ, ನಿನ್ನ ಕೃಪೆ ಅಪ್ಪ. ನಿನ್ನ ಕೃಪೆ ಇದ್ದಿಲ್ಲ ಅಂದ್ರೆ ನಾವು ನಾಶವಾಗಿ ಹೋಗುತ್ತಾ ಇದ್ದೀವಿ ಸ್ವಾಮಿ. ನಿನ್ನ ಕೃಪೆ ನಮ್ಮನ್ನು ಕಾದುಕೊಂಡಿದೆ. ನಿನ್ನ ಪ್ರಸನ್ನತೆ ನಮ್ಮ ಮುಂದೆ, ನಮ್ಮ ಕುಟುಂಬದ ಮುಂದೆ, ನನ್ನ ಮುಂದೆ, ಮಕ್ಕಳ ಮುಂದೆ ದೇವರೇ, ನಮ್ಮ ದಾಂಪತ್ಯ ಜೀವಿತ ಮುಂದೆ ದೇವರೇ, ಸಭೆಯ ಮುಂದೆ ಹೊರಟೋಗಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ, ವಂದನೆ ಅಪ್ಪ. ಈ ನಿನ್ನ ಕೃಪೆ ನಮಗೆ ಸಾಕು. ಎಲ್ಲ ಶುದ್ಧಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ನನ್ನ ಜೀವನ ತಂದೆಯಾದ ದೇವನೇ, ಆಮೆನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೇನು ಮಾಡಿದ್ದೀವಿ, ಆರಾಧನೆಗೆ ಬಂದಿದ್ದೀವಿ. ಸಮಯದ ವಿಳಂಬ ಇರೋದ್ರಿಂದ ಒಂದು 3/4 ಗಂಟೆ ಸಂದೇಶ ಬಾಕಿ ನಾವು ಹೋಗಲಿಕ್ಕಿದ್ದೀವಿ. ನೀವೆಲ್ಲರೂ ಕೂಡ ಕೂಡಿ ಬಂದರೆಲ್ಲರೂ ಕೂಡ ನಿಮ್ಮ ಪಕ್ಕದಲ್ಲಿರುವಂಥ ಕೈಯನ್ನು ಹಿಡಿದು ಹ್ಯಾಪಿ ಮಾರ್ನಿಂಗ್ ನಗ್ನಗ್ತಾ, ನೀವು ಬಾಯಲ್ಲಿ ಹೇಳಿ, ಬರೀ ಸ್ಮೈಲ್ ಕೊಟ್ಟರೆ ಸಾಕು. ನಗ್ನಗ್ತಾ ಏನು ಮಾಡಬೇಕು? ಹ್ಯಾಪಿ ಮಾರ್ನಿಂಗ್. ಮುಂದೆ ಇರುವಂಥ ನಗ್ತಾ ಇಲ್ಲ, ಸ್ವಲ್ಪ ನಗು ಇರಲಿ. ಹಲ್ಲೆಲೂಯಾ, ಹ್ಯಾಪಿ ಮಾರ್ನಿಂಗ್. ಹಲ್ಲೆಲೂಯಾ. ನಿಜವಾಗಲೂ ಕೂಡ ದೇವರ ವಾಕ್ಯ ನೋಡ್ತೀವಿ, ಯಾವಾಗಲೂ ಕೂಡ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಹಲ್ಲೆಲೂಯಾ. ಕೆಲವೊಮ್ಮೆ ಹಬ್ಬಗಳಿರಬೇಕಾದರೆ, ಹಲವಾರು ಫಂಕ್ಷನ್ಗಳಿರಬೇಕಾದ್ರೆ ನಾವೇನು ಮಾಡ್ತೀವಿ? ಸಂತೋಷವನ್ನು ಆಚರಣೆ ಮಾಡಿಕೊಳ್ತೀವಿ. ಆದರೆ ಸತ್ಯವೇದ ಹೇಳ್ತದೆ, ಯಾವಾಗಲೂ ಕೂಡ ಕರ್ತನಲ್ಲಿ ಸಂತೋಷವಾಗಿರಿ. ಹಲ್ಲೆಲೂಯಾ. ಆನ್ಲೈನನ್ನು ವೀಕ್ಷಣೆ ಮಾಡ್ತಾರೆ ನಿಮಗೂ ಕೂಡ ಹ್ಯಾಪಿ ಮಾರ್ನಿಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಸ್ವಲ್ಪ ಧೈರ್ಯ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಧೈರ್ಯವನ್ನು ತೆಗೆದುಕೊಳ್ಳಬಹುದು. ಹಲ್ಲೆಲೂಯಾ. ನೀವು ಸ್ವಲ್ಪ ಜೋರಾಗಿ ಹೇಳಿದ್ರೆ ಸ್ವಲ್ಪ ಧೈರ್ಯ ಬರ್ತದೆ. ಹಲ್ಲೆಲೂಯಾ. ಇವತ್ತಿನ ಜ್ಞಾನಕ್ಕಾಗಿ ತೆಗೆದುಕೊಳ್ಳುವಂತಹ ವಾಕ್ಯದ ಶೀರ್ಷಿಕೆ ಭಾಗ ಅಂದರೆ ಯೇಸುವಿನ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಯಾರ ಬಲ? ಯೇಸುವಿನ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ಪಕ್ಕದವರು ಹೇಳ್ತೀರಾ, ಶಕ್ತಿ ತೋರಿಸಿ, ನಿಮ್ಮ ಶಕ್ತಿ ಇದ್ದರೆ. ಕೈಯಲ್ಲ, ನಿಮ್ಮ ಶಕ್ತಿ ತೋರಿಸಿ. ನಮ್ಮ ಬಲ ಅಲ್ಲ, ಯೇಸುವಿನ ಬಲ. ನಮ್ಮ ಕೈ ತೋರಿಸ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ಶಕ್ತಿ ನೋಡ್ಬಿಡ್ತಾರಂತನ. ಚಿತ್ರಸ್ಥರು ಬರ್ತಾಡಿದೆ ಅಷ್ಟೇ, ಚಿತ್ರಸ್ ಬರ್ತಾಡಿನ ಮತ್ತೆ ಹೇಳಿಲ್ಲ ಅಷ್ಟೇ. 1 ನಿಮಿಷ ಅವ್ರಿಗೋಸ್ಕರ ಕೇಳಿಸ್ಕೊಂಡಿಲ್ಲ ಅನಿಸ್ತದೆ. ಚಿತ್ರಾಷ್ಟರವ್ರಿಗೋಸ್ಕರ 1 ನಿಮಿಷ, ಅವರ ಒಂದು ಹುಟ್ಟಿದ ದಿನ ಇರೋದಕ್ಕೋಸ್ಕರ ನಾವೆಲ್ಲರೂ ಕೂಡ 1 ನಿಮಿಷ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ಸಹೋದರಿ ಚಿತ್ರಾಷ್ಟರಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಅವರ ಬರ್ತಡೇ ಇದೆ, ರಾಜಾದಿರಾಜನೇ ಹೌದು ಸ್ವಾಮಿ. ಕರ್ತನೇ, ಅವರು ಇದುವರೆಗೆ ಕಾದಂಥ ದೇವರು ಸ್ವಾಮಿ, ಇನ್ನು ಮುಂದೆಯೂ ಕರ್ತನೆ ಕಣ್ಣಿನ ಗುಡ್ಡೆಯಿಂದ ಕಾದು ಕಾಪಾಡು ರಾಜ. ಕರ್ತನೇ, ಆಯಸ್ಕಾಲ ನನ್ನ ಕೈಲಿನ ಪ್ರಕಾರ ಕರ್ತನೇ ಸ್ವಲ್ಪ ಒಳ್ಳೆಯ ಆಯಸ್ಕಾಲವನ್ನು ಕೊಟ್ಟು ಸ್ವಾಮಿ, ರಾಜ್ಯಕ್ಕಾಗಿ ನೀತಿಗಾಗಿ ಸೇವೆ ಮಾಡು ಮಗಳನ್ನಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನೇ ಕಾದು ಕಾಪಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಶಕ್ತಿ ತೋರಿಸಿಕೊಳ್ಳುವ, ನಮ್ಮ ಶಕ್ತಿಯಲ್ಲ, ಯೇಸುವಿನ ಶಕ್ತಿಯ ಮೇಲೆ ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಚಿಕ್ಕವರಿರ್ಬೇಕಾದ್ರೆ ನಾವೇನು ಮಾಡ್ತಾಯಿದ್ರು, ಯಾರು ಹೇಳ್ದೇ ಇದ್ರು ಕೂಡ ಪರವಾಗಿಲ್ಲ, ಸುಮ್ಮನೆ ನಮ್ಮ ಇರುವಂಥ ಫ್ರೆಂಡ್ಸ್ ಮುಂದೆ ಏನು ಮಾಡೋದು, ಸುಮ್ಮನೆ ಕೈಯನ್ನು ತೆಗೆದು ತೋರಿಸೋದಷ್ಟೇ. ಶಕ್ತಿ ಎಷ್ಟೈತೆ ಗೊತ್ತಾ ಅಂತ. ಸಿಸ್ಟರ್ಗಳು ಮಾಡ್ತಿರೋಲ್ಲೋ ಗೊತ್ತಿಲ್ಲ, ಮಾಡ್ತಾಯಿದ್ರು ನೀವೆಲ್ಲರೂ ಕೂಡ. ಆದರೆ ಹುಡುಗರೆಲ್ಲರೂ ಕೂಡ ನಾವೇನು ಮಾಡ್ತಾಯಿದ್ದೋ, ಒಂದು ಶಕ್ತಿಯನ್ನು ತೋರಿಸ್ತಾ ಇದ್ದು, ನನ್ನ ಶಕ್ತಿ ಇಷ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ನಾವು ಇವತ್ತು ಯಾವ ಶಕ್ತಿಯ ಮೇಲೆ ಆಶ್ರಯಿಸಿಕೊಳ್ಬೇಕಂದ್ರೆ ಯೇಸುವಿನ ಶಕ್ತಿಯ ಮೇಲೆ. ಹಲ್ಲೆಲೂಯಾ. ಆತನ ಬಲದ ಮುಂದೆ ಯಾವ ಬಲವೂ ಕೂಡ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಆತನು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದಂಥ ದೇವರು. ಹಲ್ಲೆಲೂಯಾ. ಆತನು ಸಮುದ್ರವನ್ನ ಇಬ್ಬಾಗ ಮಾಡಿದಂಥ ದೇವರು. ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಂಥ ದೇವರು, ಕಿವುಡರಿಗೆ ಕಿವಿಗಳನ್ನ ಕೊಟ್ಟಂಥ ದೇವರು, ಕುಂಟರನ್ನ ನಡೆಯುವಂತೆ ಮಾಡಿದ ದೇವರು, ಕುಷ್ಠರೋಗಿಗಳನ್ನ ಕೈಯನ್ನ ಇಟ್ಟಿ ವಾಸಿ ಮಾಡಿದ ದೇವರು, ಸತ್ತವರನ್ನ ಎಬ್ಬಿಸಿದಂಥ ದೇವರು. ಹಲ್ಲೆಲೂಯಾ. ಆತನ ಬಲದ ಮುಂದೆ ಯಾವ ಬಲವೂ ಕೂಡ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಲೂ ಕೂಡ ಇವತ್ತು ನಾವು ನೋಡ್ಬೋದು, ನಮ್ಮ ಸಾಮರ್ಥ್ಯ, ನನ್ನ ಬಲ, ನನ್ನ ಶಕ್ತಿ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಒಂದು 4 ದಿನ ಜ್ವರ ಬಂದ್ಬಿಟ್ರೆ ಮುಗ್ದೋಯ್ತು ಕತೆ. ಶಕ್ತಿ, ಊಟ ಮಾಡ್ತೀನಪ್ಪ, ನಾಷ್ಟ ಮಾಡ್ತೀನಪ್ಪ, ವಾಯ್ಸೆ ಬರೀ 4 ದಿನ ಮಾತ್ರ ಜ್ವರ ಬಿಡದೆ ಹೊಡೆದ್ಬಿಟ್ರೆ ಮುಗೀತು ನಮ್ಮ ಕತೆ. ಕಣ್ಣೆಲ್ಲೂ ಕೂಡ ಒಳಗಡೆ ಹೊರಟೋಗಿರ್ತದೆ. ಇವತ್ತು ಉಪವಾಸ ಪ್ರಾರ್ಥನೆ ನಾವು ಏರ್ಪಡಿಸಿದಲ್ವ, ಅದ್ರಲ್ಲಿ ಏನಾಯಿತು, 2 ಗಂಟೆ ತನಕ ಪ್ರಾರ್ಥನೆ, 10:30 ಆಯಿತು. ನನಗೆ ಉಪವಾಸವಿದ್ದು ಅಷ್ಟು ಏನಿಲ್ಲ, ಅಭ್ಯಾಸ ಇಲ್ಲ. ಯೇಸುವೆ ನಮ್ಮ ಭರವಸೆ ಸಭೆ ಬಂದ ನಂತರನೇ ಉಪವಾಸನ ಮಾಡ್ತಾರೆ. ಮೊದಲೆಲ್ಲ ಬ್ರದರ್ಸ್ ಎಲ್ಲ ಕೇಳೋರು, ಬ್ರದರ್ ನೀವು ಉಪವಾಸ ಇದ್ದೀರಾ? ಬ್ರದರ್ ನನ್ನ ಆಯಸ್ಸಲ್ಲಿ ಏನು ಮಾಡಿದ್ದಾನೆ,
ಅರ್ಧ ಆಯಸ್ಸು ಉಪವಾಸದಲ್ಲೇ ಕಳೆದ್ಬಿಟ್ಟಿದ್ದೀನಿ ಬ್ರದರ್. ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಿದ್ರೆ ಬೆಳಿಗ್ಗೆ 8 ಗಂಟೆನೇ ಮಾಡಿ ರಾತ್ರಿ ಎಲ್ಲ ನಾನು ಊಟ ಮಾಡೋದೇ ಇಲ್ಲ. ಆಯಸ್ಸಲ್ಲಿ ಏನಾಗಿದೆ, ಅರ್ಧ ಆಯಸ್ಸು ಉಪವಾಸವೇ ಕಳೆದ್ಬಿಟ್ಟಿದ್ದೀನಿ ಎಂಬುದು. ಆದರೆ ಯೇಸುವೆ ನಮ್ಮ ಭರವಸೆ ಸಭೆ ಬಂದ ನಂತರ ಎಷ್ಟು ಕಡಿಮೆ ಸುಮಾರು ಸಾರಿ ಉಪವಾಸವಿದ್ದು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಲು ದೇವರು ಸಹಾಯ ಮಾಡಿದ್ದಾರೆ. 10 ಏನಾಯಿತು, ಹೊಟ್ಟೆ ಸುದಕ್ಕೆ ಪ್ರಾರಂಭ ಆಯಿತು. ಒಂದು 12 ಗಂಟೆ ತನಕ ನೋಡಿದೆ, ಆಗಲಿಲ್ಲ. ಒಂದು ಲೋಟ ಹಾಲನ್ನು ಕೊಡಿದೆ. ನಮ್ಮ ಮಿಸಸ್ ಹೇಳಿದ್ರು ಆಗಲೇ ಕಣ್ಣೆಲ್ಲ ಒಳಕೊಂಡೋಗಿದೆ. ಒಂದು ಟೈಮ್ ಊಟಕ್ಕೆ ಏನಾಗ್ತದೆ, ನಮ್ಮ ಒಂದು ಶಕ್ತಿ ಕುಂದಿ ಹೋಗ್ತದೆ. ಆದರೆ ಏಸಪ್ಪ 40 ದಿನ ಹಗಲಿರುಳು ಉಪವಾಸ ಇದ್ರು. ಅಲ್ಲಿಯ ಅದನ್ನೆಲ್ಲಷ್ಟು ನೋಡುವಾಗಾದರೆ ಆತನ ಬಲ ದೊಡ್ಡದು. ಅಲ್ಲಿಯ ಕೇವಲ ಒಂದು ಟೈಮ್ ಊಟವನ್ನು ಮಾಡದೆ ನಾವೇನು ಮಾಡ್ತೀವಿ, ನಮ್ಮ ಬಲ ಕುಂದು ಹೋಗ್ತದೆ. ಎಷ್ಟೋ ಜನ ಮಾಡೋರು ಇದ್ರೂ ಕೂಡ ಯೇಸು ಸ್ವಾಮಿ ಒಂದು ಅರಣ್ಯದಲ್ಲಿ ಅವರು ಉಪವಾಸ ಮಾಡಿದ್ರು. ಅಲ್ಲಿಯ ಆತನ ಬಲದ ಮುಂದೆ ಯಾವುದು ಕೂಡ ಇಲ್ಲ. ಅಲ್ಲಿಯ ಯಾಕಂದ್ರೆ ಅಷ್ಟು ಬಲವುಳ್ಳಂತಹ ನಮ್ಮ ದೇವರ. ಇವತ್ತು ನಾವು ನೀವು ಯಾರನ್ನ ಆಶ್ರಯಿಸಿಕೊಳ್ಳಬೇಕು, ಯೇಸು ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳಬೇಕು. ಆತನ ಬಲದ ಮುಂದೆ ಯಾವ ಬಲವೂ ಕೂಡ ನಿಲ್ಲೋದಿಲ್ಲ. ಅಲ್ಲಿಯ ಪ್ರತಿಯೊಬ್ಬರನ್ನು ಕೂಡ ರಕ್ಷಿಸುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆಯನ್ನು ಕೊಡುವಂಥದ್ದು ಆತನ ಬಲದಲ್ಲಿ ಉಂಟು. ಅಲ್ಲಿಯ ಒಂದು ವಾಕ್ಯವನ್ನು ನಾನು ಓದಿಕೊಳ್ಳುವ ಒಂದು ಪೂರ್ವಕ ಅಂತ 16ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆಮೇಲೆ ಅಲ್ಲಿಯ ದೇವರ ವಾಕ್ಯ ನಾವು ನೋಡ್ತಾ ಇದ್ದೀವಿ. ಯೆಹೋವನನ್ನು ಆತನ ಬಲವನ್ನ ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನ ಅಪೇಕ್ಷಿಸಿರಿ. ಅಲ್ಲಿಯ ಸತ್ಯವೇದ ಹೇಳ್ತಾ ಏನಂದ್ರೆ, ಯಾರ ಬಲವನ್ನು ನಾವು ಆಶ್ರಯಿಸಬೇಕು, ಯೇಸು ಸ್ವಾಮಿಯ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ನಿತ್ಯವೂ ಕೂಡ ಆತನ ದರ್ಶನವನ್ನ ನಾವು ಅಪೇಕ್ಷಿಸುವವರಾಗಿರಬೇಕು. ಅಲ್ಲಿಯ ಪ್ರತಿದಿನವೂ ಕೂಡ ಕರ್ತನ ಬಲವನ್ನ ನಾವು ಆಶ್ರಯಿಸಿಕೊಳ್ಳುವಾಗ, ಆತನ ಒಂದು ಶಕ್ತಿಯನ್ನು ಅಪೇಕ್ಷಿಸುವಾಗ ದೇವರು ಎಲ್ಲ ವಿಧದಲ್ಲೂ ಕೂಡ ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನು ನಡೆಸಲು ಆತನು ಶಕ್ತಿಯುಳ್ಳವನಾಗಿದ್ದಾನೆ. ಅಲ್ಲಿಯ ಯಾಕಂದ್ರೆ ಆತನ ಮಾತಿನಲ್ಲೇ ಒಂದು ಬಲ, ಆತನ ಕೈಯಿನಲ್ಲೇ ಒಂದು ಬಲ. ಸತ್ಯವನ್ನು ನಾವು ನೋಡ್ತೀವಿ. ಹೊಸ ಒಡಂಬಡಿಕೆ ನೋಡುವುದಾದರೆ 2 ಮೀನು 5 ರೊಟ್ಟಿಗಳನ್ನ ಯೇಸು ಸ್ವಾಮಿ ಕರಗಳಿಗೆ ಕೊಡುವ ಮುಂಚೆ ಅಷ್ಟೇ ಇತ್ತು. ಅದು ಯೇಸುವಿನ ಕರಕ್ಕೆ ಕೊಟ್ಟಾಗ ದೇವರ ಬಲ ಅದರ ಮೇಲೆ ಇಳಿದು ಬಂತು. ಹಾಲೆಲೂಯಾ. ಸುಮಾರು ಹೆಚ್ಚು ಕಡಿಮೆ 5,000 ಜನರು ಆ ಒಂದು ಮೀನು ಮತ್ತು ರೊಟ್ಟಿಯನ್ನು ತಿಂದು ತೃಪ್ತರಾದರು ಎಂಬುದಾಗಿ. ಯಾಕಂದ್ರೆ ಆತನ ಕೈಯಲ್ಲಿ ಬಲ. ನಮ್ಮ ಕೈಯಲ್ಲಿ ಏನಾದರೂ 2 ಮೀನು 5 ರೊಟ್ಟಿ ಕೊಟ್ಟರೆ ಇರ್ತದ ಅಷ್ಟೇ. ನಾವೇನು ಮಾಡ್ತೀವಿ, ಯಾರು ನೋಡದೇ ಇದ್ರು ಕೂಡ ಸ್ವಲ್ಪ ರೊಟ್ಟಿಯನ್ನು ತಿಂದ್ಬಿಡ್ತೀವಿ. ಅಯ್ಯೋ ಇಷ್ಟು ಜನ ಇದ್ದಾರೆ, ನನಗೆ ಸಿಗ್ತದೋ ಇಲ್ಲವೋ ಗೊತ್ತಿಲ್ಲ, ಮೊದಲು ಏನು ಮಾಡೋಣ, ಸ್ವಲ್ಪ ಮೀನನ್ನು ತಿಂದ್ಬಿಡೋಣ, ಸ್ವಲ್ಪ ರೊಟ್ಟಿಯನ್ನು ತಿಂದ್ಬಿಡೋಣ ಅಂತ. ಆದರೆ ಯೇಸು ಸ್ವಾಮಿ ಕರಗಳಿಗೆ ಕೊಟ್ಟಾಗ ಅದನ್ನು ದೇವರು ಆಶೀರ್ವದಿಸಿ ಅವರ ಬಲ ಇಳಿಯುವಾಗ ಅದು ಸುಮಾರು 5,000 ಮಂದಿ ತಿಂದು ತೃಪ್ತರಾದರು. ಅಲ್ಲಿ ಅದಕ್ಕೋಸ್ಕರ ಸತ್ಯವೇದ ಹೇಳ್ತಾ ಇದೆ, ಆತನ ಬಲವನ್ನ ಆಶ್ರಯಿಸಿಕೊಳ್ಳಿರಿ. ಅಲ್ಲಿಯ ಈ ಲೋಕದಲ್ಲಿರುವಂತಹ ಎಲ್ಲ ಬಲಗಳೆಲ್ಲವೂ ಕೂಡ ಏನಾಗ್ಬೋದು, ಒಂದು ನಾವು ನಾಶಿಸಿ ಹೋಗ್ಬೋದು ಅಥವಾ ನಾಶವಾಗಿರ್ಬೋದು. ಆದರೆ ಒಂದು ಬಲ ಯಾವತ್ತೂ ಕೂಡ ನಶಿಸಿ ಹೋಗುವುದಿಲ್ಲ. ಅಲ್ಲಿಯ ಆತನ ಬಲ ಶಾಶ್ವತವಾದಂಥ ಬಲ. ಅಲ್ಲಿಯ ಮರಣ ಬಂದರೂ ಕೂಡ ಆ ಒಂದು ಬಲವನ್ನ ತಡೆಯೋದಕ್ಕಾಗಲಿಲ್ಲ. ಅಲ್ಲಿಯ ಮರಣವನ್ನೇ ಗೆದ್ದು 3ನೇ ದಿನದಲ್ಲಿ ಎದ್ದಂಥ ಬಲ. ಅಲ್ಲಿಯ ಅದು ಯೇಸುವಿನ ಬಲ ಮಾತ್ರ. ಅಲ್ಲಿಯ ಆತನ ಬಲದ ಮುಂದೆ ಯಾವುದೇ ಒಂದು ಶಕ್ತಿ ನಿಲ್ಲುವುದಕ್ಕೆ ಏನಾಗಲ್ಲ, ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿಯ ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಕರ್ತನ ಬಲವನ್ನ ನಾವು ಆಶ್ರಯಿಸಿಕೊಳ್ಳಬೇಕು. ಶ್ಯಾಮ್ ಜೀವದವರು ಒಂದು ಸಾರಿ ಒಂದು ಪುಸ್ತಕವನ್ನ ಬರೆದಿದ್ರು. ಅವರ ಒಂದು ಪುಸ್ತಕದಲ್ಲಿ ಅನುದಿನವು ಯೇಸುವಿನೊಂದಿಗೆ ಎಂಬುದಾಗಿ ಒಂದು ಕನ್ನಡ ಪುಸ್ತಕ ಬರೆದಿದ್ರು. ಅದರಲ್ಲಿ ಒಂದು ಕಥೆಯನ್ನ ಅವರು ಬರೆದಿದ್ರು. ಆ ಒಂದು ಕಥೆ ಅಂದರೆ, ಒಬ್ಬ ವ್ಯಕ್ತಿ ಯವನಸ್ಥ, ತುಂಬ ಬಲವುಳ್ಳಂಥ ವ್ಯಕ್ತಿ, ಯೋಗಾಸನ ಮಾಡ್ತಾ ಇದ್ದ, ಜಿಮ್ಮನ್ನು ಮಾಡ್ತಾ ಇದ್ದ, ಚೆನ್ನಾಗಿ ಟೈಮ್ ಸರಿಯಾಗಿ ಊಟ ಮಾಡಿ ಜಿಮ್ಮನ್ನು ಮಾಡಿ ಉತ್ತಮವಾದಂಥ ಶರೀರವನ್ನು ಉಂಟು ಮಾಡಿದ್ದ. ಸ್ವಲ್ಪ ದಿನ ಆದ ನಂತರ ಅವ್ರ ತಂದೆ ತಾಯಿ ಹೇಳಿದ್ರು, ಇಷ್ಟು ದಿನ ಶರೀರವನ್ನು ಮಾಡಿ ಸಾಕಣಪ್ಪ, ಇಷ್ಟು ದಿನ ನಮ್ಗೆ ಏನಿತ್ತು, ದೇಹದಲ್ಲಿ ಬಲ ಇತ್ತು, ನಮ್ಮ ಬಲ ಕುಂದಿ ಹೋಗ್ತಾ ಇದ್ದೀನಿ, ಹೋಗಿ ಏನು ಮಾಡಬೇಕು, ಯಾವುದಾದ್ರೂ ಕೆಲಸ ಮಾಡಿ ನಮ್ಮನ್ನು ಸಾಕಬೇಕು ಎಂಬುದಾಗಿ. ಸರಿಯ ಯವನಸ್ಥ ಹೋದ, ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ತನಗಿಂತಲೂ ಕೂಡ ಬಲಶಾಲಿಯಾದಂಥ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡಂತೆ. ಆ ವ್ಯಕ್ತಿಯ ಬಳಿ ಹೋಗಿ ಸೇರಿಕೊಂಡು ಇಬ್ಬರು ಕೂಡ ಸೇರಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ರು, ಉತ್ತಮವಾದಂಥ ಹಣವನ್ನು ಗಳಿಸಿದ್ರಂತೆ. ಇಬ್ಬರು ಕೂಡ ಒಂದು ಸಾರಿ ಏನಾಯ್ತಂದರೆ, ಕಾಡಿನ ಮಧ್ಯವಾಗಿ ಹೋಗ್ತಾ ಇದ್ದಾರೆ. ಕಾಡಿನಲ್ಲಿ ಹೋಗಬೇಕಾದ್ರೆ ಕತ್ಲಾಗಿತ್ತು. ಕತ್ಲಾದಾಗ ಆತನಿಗಿಂತಲೂ ಕೂಡ ಬಲಶಾಲಿಯಾಗಿದ್ದಂಥ ಆತನ ಗುರು ಇದ್ದ. ಅಲ್ಲಿ ಏನಿತ್ತು ಅರಣ್ಯದಲ್ಲಿ, ಒಂದು ದೆವ್ವ ಇತ್ತು. ದೆವ್ವ ಅಂದ್ರೆ ಸಾಕು, ನಮಗೆದ್ರು ಕೂಡ ಒಂದು ಭಯ. ಕೆಲವು ಜನಕ್ಕೆ ಹೆದರಿಕೆ ಇಲ್ಲ, ಕೆಲವು ಜನಕ್ಕೆ ಏನಿದೆ, ದೆವ್ವ ಅಂದರೆ ಒಂದು ಭಯ. ಯಾಕಂದರೆ ಶಿಷ್ಯರು ಕೂಡ ಏನು ಮಾಡಿದ್ರು, ಆ ದಿನಗಳಲ್ಲಿ ಒಂದು ದೋಣಿಯಲ್ಲಿ ಹೋಗಬೇಕಾದ್ರೆ ಅವರು ಯೇಸುಸ್ವಾಮಿ ಅವರೊಟ್ಟಿಗೆ ಹೋಗಿರಲಿಲ್ಲ. ಮುಂಜಾನೆ 4ನೇ ಜಾವ ಪ್ರಶಾಂತವಾಗಿರ್ತದೆ. ಮಧ್ಯರಾತ್ರಿ ಕೂಡ 12 ಗಂಟೆ 1 ಗಂಟೆ ಜನ ಓಡಾಡ್ತಾ ಇರ್ತದೆ. ಆದರೆ 4 ಗಂಟೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಿದ್ರೆಗೆ ಜಾರಿರುವಂಥ ಸಮಯ. ಆ ಸಮಯದಲ್ಲಿ ಪೇತ್ರ ಅವರೆಲ್ಲರೂ ಕೂಡ ದೋಣಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಕೂಗ್ಕೊಳ್ತಾ ಇದ್ದಾರೆ. ಯಾವ ರೀತಿ ತತ್ತರಿಸಿ ಕೂಗ್ಕೊಂಡ್ರು ಅವರು. ಭೂತ ಯಾವುದೋ
ಭೂತ ಎಲ್ಲಿ ಕಲ್ಪನೆ ಇದೆ? 2025 ವರ್ಷಗಳ ಹಿಂದೆನೇ ಭೂತದ ಕಲ್ಪನೆ ಇದೆ. ಅವ್ರು ಏನು ಮಾಡಿ ತುಂಬ ತತ್ತರಿಸ್ಬಿಟ್ರು, ತುಂಬ ಭಯಗೊಂಡು ಯಾವುದೋ ಒಂದು ಭೂತ ಬರ್ತಾ ಇದೆ ಎಂಬುದಾಗಿ. ಈ ವ್ಯಕ್ತಿ ಕೂಡ ನೋಡಬೇಕಾದ ಅರಣ್ಯದಲ್ಲಿ ಒಂದು ದೆವ್ವವನ್ನು ನೋಡ್ದ. ಈತನ ಒಂದು ಗುರು ತುಂಬ ಬಲಶಾಲಿಯಾದಂಥವನು ದೆವ್ವವನ್ನು ನೋಡಿ ನಡುವುದಕ್ಕೆ ಪ್ರಾರಂಭ ಮಾಡ್ತದೆ. ಯಾಕಂದರೆ ಇದು ನನಗಿಂತಲೂ ಕೂಡ ಬಲಶಾಲಿಯ ದೆವ್ವದ ಕೈಲಿ ಸಿಕ್ಕಿದ್ರೆ ಏನು ಮಾಡ್ತದೆ? ನನ್ನ ಸಾಯಿಸ್ಬಿಡ್ತದೆ ಎಂಬುದಾಗಿ ಈ ವ್ಯಕ್ತಿಗೆ ಗೊತ್ತಾಯ್ತು. ಇವನಿಗೆ ಏನಿಲ್ಲ, ಬಲ ಇಲ್ಲ. ನಾನು ದೆವ್ವದೊಟ್ಟಿಗೆ ಸೇರಿಕೊಂಡು ಏನು ಮಾಡಬೇಕು? ಆತನೊಂದಿಗೆ ಸೇರಿಕೊಳ್ಳೋಣ ಎಂಬುದಾಗಿ ದೆವ್ವದೊಟ್ಟಿಗೆ ಸೇರಿಕೊಂಡಂತೆ. ದೆವ್ವದೊಟ್ಟಿಗೆ ಸೇರಿಕೊಂಡಾಗ ಹಲವಾರು ಮಂತ್ರತಂತ್ರಗಳನ್ನು ಕಲಿತು ತುಂಬ ಚೆನ್ನಾಗಿ ಬದುಕ್ತಾ ಇದ್ದ. ಅಂದರೆ ಒಂದು ದಿನ ಒಂದು ಹಳ್ಳಿಯನ್ನು ಹಾದು ಹೋಗ್ಬೇಕಾಯ್ತಂತೆ. ಅಲ್ಲಿ ಒಬ್ಬ ವಿಶ್ವಾಸ ಏನು ಮಾಡ್ತಾ ಇದ್ರು? ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ದೆವ್ವ ಹೋಗ್ತಾ ಇಲ್ಲ, ಹಳ್ಳಿಗೆ ನಡೀತಾ ಇರ್ತಾನೆ ದೆವ್ವ. ಈ ಮಾರ್ಗವಾಗಿ ಹೊರಟೋಗೋಣ, ಅಲ್ಲಿ ಹೋಗೋದು ಬೇಡ ಎಂಬುದಾಗಿ. ಯಾಕೆ ಎಂಬುದಾಗಿ ಕೇಳಿದಾಗ ಆ ವಿಶ್ವಾಸಿ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರು, ಯೇಸುವಿನ ರಕ್ತಕ್ಕೆ ಜಯ ಉಂಟಾಗಲಿ ಎಂಬುದು. ಹಲ್ಲೆಲೂಯಾ. ಆ ದೆವ್ವ ಏನು ಮಾಡ್ತಾ ನಡೀತಾ ಇತ್ತಂತೆ. ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳ್ದ, ಅಲ್ಲೇ ಯೇಸು ಸ್ವಾಮಿಯ ನಾಮ ಉಚ್ಚಾರಣೆ ಆಗ್ತಾ ಇದೆ, ನನ್ನ ಕೈಯಲ್ಲಿ ಅಲ್ಲಿ ಬರೋದಕ್ಕೆ ಆಗೋದಿಲ್ಲ. ಸೈತಾನ ಏನು ಮಾಡ್ದ? ಗಡಗಡ ಅಂತ ನಡುವುದಕ್ಕೆ ಪ್ರಾರಂಭ. ಒಬ್ಬ ವಿಶ್ವಾಸಿ ಮಾಡುವಂಥ ಪ್ರಾರ್ಥನೆ. ಹಲ್ಲೆಲೂಯಾ. ಆತನ ನಾಮದಲ್ಲಿ ಅಷ್ಟೊಂದು ಬಲ. ಹಲ್ಲೆಲೂಯಾ. ಆ ವ್ಯಕ್ತಿ ಏನು ಮಾಡ್ದ ಅಂದರೆ, ಆ ಒಂದು ವ್ಯಕ್ತಿಯನ್ನು ಬಿಟ್ಟು, ಆ ದೆವ್ವವನ್ನು ಬಿಟ್ಟು ಕರ್ತನ ಒಂದು ವಾಕ್ಯವನ್ನು ಕೇಳಿಕೊಂಡು ರಕ್ಷಣೆ ಹೊಂದಿದನು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯದಲ್ಲಿ ಒಂದು ಬಲ ಉಂಟು. ಹಲ್ಲೆಲೂಯಾ. ಇವತ್ತು ನಾವು ನೀವು ಕೂಡ ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ, ನಾವೇನು ಮಾಡಬೇಕು? ದೇವರ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ವಿಮೋಚನೆ ಕಾಂಡ ಅದರಲ್ಲಿ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲೂ ಕೂಡ ಮೋಶೆ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ವಿಮೋಚನೆ ಕಾಂಡ 15:2. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಮೋಶೆಯವರು ಹೇಳ್ತಾ ಇದ್ದಾರೆ, ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನಮಗೆ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ನಮ್ಮ ಬಲ ಯಾರು ಎಂಬುದಾಗಿ ಹೇಳ್ತಾ ಇದ್ದಾರೆ ಮೋಶೆಯವರು? ಯೇಸು ನಮ್ಮ ಬಲವಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ಆತನ ಮೂಲಕ ಮಾತ್ರ ಇಡೀ ಇಸ್ರಾಯೇಲರಿಗೆ ಒಂದು ರಕ್ಷಣೆ ಉಂಟಾಯಿತು ಎಂಬುದಾಗಿ. ಐಗುಪ್ತ ದೇಶದ ಒಂದು ದಾಸತ್ವಕ್ಕೆ ಒಳಗಾಗಿದ್ದವರನ್ನ ಯಾವ ಬಲವು ಕೂಡ ಕಾಪಾಡೋದಕ್ಕೆ ಆಗಲಿಲ್ಲ. ಅವರೆಲ್ಲರೂ ಕೂಡ ಪ್ರತಿನಿತ್ಯ ಎದ್ದೇಳಿ ಒಂದು ಮೊರೆಯನ್ನು ಮಾಡ್ತಾ ಇದ್ದಾರೆ, ದೇವರೇ ನಮ್ಮದು ಕಷ್ಟವನ್ನು ನೋಡು, ನಮ್ಮ ಕಣ್ಣೀರನ್ನು ನೋಡು ಎಂಬುದಾಗಿ. ಯಾವಾಗ ದೇವರ ಬಲ ಇಳಿದು ಬರ್ತೋ, ಮೋಸೆ ಎಂಬ ಒಬ್ಬ ವ್ಯಕ್ತಿಯ ಮೂಲಕ ಇಡೀ ಇಸ್ರಾಯೇಲರನ್ನ ದೇವರು ಬಿಡುಗಡೆಗೊಳಿಸಿದರು. ಹಲ್ಲೆಲೂಯಾ. ಯಾಕಂದರೆ ಆತನಲ್ಲಿ ಅಷ್ಟು ಬಲ ಉಂಟು. ಹಲ್ಲೆಲೂಯಾ. ಇವತ್ತು ನಾವು ನೀವು ನೆನೆಸಬಹುದು, ಅಯ್ಯೋ ನಮಗೆ ಎಷ್ಟೋ ವೇದನೆಗಳಿದ್ದಾವೆ, ಕಷ್ಟಗಳಿದ್ದಾವೆ, ರೋಗಗಳಿದ್ದಾವೆ, ಹಲವಾರು ರೀತಿಯಾದ ಸಮಸ್ಯೆಗಳಿದ್ದಾವೆ, ಇವೆಲ್ಲವನ್ನೂ ಕೂಡ ಬಿಡುಗಡೆ ಇಲ್ವಾ ಎಂಬುದಾಗಿ ನಾವು ನೀವು ನೆನೆಸಬಹುದು. ಆದರೆ ಇವತ್ತು ನಾವು ನೀವು ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಳುವುದಾದರೆ, ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವುದಾದರೆ ಎಲ್ಲದಕ್ಕಿಂತಲೂ ಕೂಡ ದೇವರು ಬಿಡುಗಡೆ ಕೊಡಲು ಸಾಧ್ಯ. ಹಲ್ಲೆಲೂಯಾ. ನನಗೆ ದೊಡ್ಡ ಸಮಸ್ಯೆ ಸಾಲ ಎಂಬುದಾಗಿರಬಹುದು, ಅಯ್ಯೋ ರೋಗ ಎಂಬ ದೊಡ್ಡ ಸಮಸ್ಯೆ ಇರಬಹುದು, ಹಲವಾರು ರೀತಿಯಾದಂತಹ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಎಂಬ ಒಂದು ಸಮಸ್ಯೆ ಇರಬಹುದು. ಆದರೆ ನಾವು ನೀವು ಯೇಸುವನ್ನು ಆಶ್ರಯಿಸಿಕೊಳ್ಳುವಾಗ, ದೇವರೇ ಎಲ್ಲ ಸಮಸ್ಯೆಗಳಿಂದ ಕೂಡ ನೀನು ದೊಡ್ಡವನು ಎಂಬುದಾಗಿ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ದೇವರು ಬಿಡುಗಡೆ ಕೊಡಲು ಸಾಧ್ಯ. ಹಲ್ಲೆಲೂಯಾ. ಎಂಥ ಸಮಸ್ಯೆ ಕೂಡ ಆತನ ಮುಂದೆ ಏನಾಗ್ತದೆ? ಎಲ್ಲವೂ ಕೂಡ ನಶಿಸಿ ಹೋಗ್ತದೆ. ದೇವರು ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ದೇವರು ಅದೇನು ಮಾಡಿ ಕರಗಿ, ಒಂದು ಮೇಣ ಯಾವ ರೀತಿ ಕರಗಿ ಹೋಗ್ತದೋ ಆ ರೀತಿಯಲ್ಲಿ ಕರಗಲು ದೇವರು ಸಹಾಯ ಮಾಡ್ತಾರೆ. ಆದರೆ ನಾವು ನೀವು ಏನು ಮಾಡಬೇಕು? ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಾ ಪ್ರತಿಯೊಬ್ಬ ದೇವಜನರು ಕೂಡ ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ನಮಗಿರುವಂಥ ಎಂಥ ಸಮಸ್ಯೆ ಇದ್ರೂ ಕೂಡ ದೇವರು ಅವೆಲ್ಲವೂ ಕೂಡ ಬಿಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಕೂಡ ಗೊತ್ತಿರುವ ಹಾಗೆ ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ 3 ಜನರ ಕುರಿತು ನಮ್ಮೆಲ್ಲರೂ ಕೂಡ ಗೊತ್ತು. ಅವರು ದೇವರಲ್ಲಿ ವೈರಾಗ್ಯ ಉಳ್ಳಂಥವರು, ದೇವರ ಬಲವನ್ನು ಆಶ್ರಯಿಸಿಕೊಂಡಂಥ ವ್ಯಕ್ತಿಗಳು. ಒಮ್ಮೆ ಏನಾಯಿತು ಅಂದರೆ, ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡುವಂಥ ಒಂದು ತೀರ್ಪು ಆ ಒಂದು ಆಸ್ಥಾನದಲ್ಲಿ ಉಂಟಾಯಿತು, ರಾಜನ ಮೂಲಕ ಉಂಟಾಯಿತು. ಒಂದು ಬೈಬಲ್ಗೆ ವಿರುದ್ಧವಾದಂಥ ಒಂದು ತೀರ್ಪನ್ನು ಕೊಡುವಾಗ ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ನಿಂತುಕೊಂಡು ಬಲವಾಗಿ ಆ ಒಂದು ವಾಕ್ಯವನ್ನು ಉಲ್ಲಂಘನೆ ನಾವು ಮಾಡೋದಿಲ್ಲ. ಅಲ್ಲಿದ್ದಂತಹ ರಾಜ ಹೇಳ್ತಾ ಇದ್ದಾನೆ, ನಿತ್ಯಕ್ಕಿಂತಲೂ ಕೂಡ 7ರಷ್ಟು ಬೆಂಕಿಯನ್ನು ಅಧಿಕಪಡಿಸಿದರು ಎಂಬುದಾಗಿ. ನಿತ್ಯ 1% ಬೆಂಕಿ ಇತ್ತು. ಯಾರ್ಯಾರು ಆ ವಾಕ್ಯವನ್ನು ಕೈಗೊಳ್ಳೋದಿಲ್ಲೋ ಅವರನ್ನು ಏನು ಮಾಡಬೇಕು? ಅದರಲ್ಲಿ ಹಾಕಿ ಬಿಡಬೇಕು ಎಂಬುದಾಗಿ ಈ ಒಂದು ರಾಜಾಜ್ಞೆಯನ್ನು ಆತ ಹೊರಡಿಸಿದ್ದ. ಆದರೆ ಈ 3 ಜನರು ಹೇಳ್ತಾ ಇದ್ದಾರೆ, ರಾಜ ನಾನೇನು ಮಾಡಲ್ಲ, ನೀನು ಹೊರಡಿಸುವಂತಹ ಒಂದು ಆಜ್ಞೆ, ದೇವರ ವಾಕ್ಯಕ್ಕೆ ಒಂದು ಉಲ್ಲಂಘನೆಯನ್ನು ನಾವು ಮಾಡೋದಿಲ್ಲ ಎಂಬುದಾಗಿ ಅವ್ರು ಹೇಳಬೇಕಾದ್ರೆ 7ರಷ್ಟು ಬೆಂಕಿಯನ್ನು ರಾಜ ಏನು ಮಾಡಿದ? ಹೆಚ್ಚು ಮಾಡಿಬಿಟ್ಟ ಎಂಬುದಾಗಿ.
ಆದರೂ ಕೂಡ ಸಾದ್ರಾಕ್ ಮೇಷಕ್ ಅಬೇದ್ನೆಗೋ ಅದಕ್ಕೆ ಭಯಪಡಲಿಲ್ಲ. ಕಾರಣ ಒಂದೇ, ಆ ಒಂದು ಬೆಂಕಿಯ ಬಲಕ್ಕಿಂತಲೂ ಯೇಸುವಿನ ಬಲ ದೊಡ್ಡದು. ಹಲ್ಲೆಲೂಯಾ. 7ರಷ್ಟು ಬೆಂಕಿ ಇಟ್ಟರೂ ಕೂಡ ಪರವಾಗಿಲ್ಲ, ಬೆಂಕಿಗಿಂತಲೂ ಕೂಡ ನನ್ನ ಯೇಸುವಿನ ಬಲ ದೊಡ್ಡದು. ಹಲ್ಲೆಲೂಯಾ. ಸಾದ್ರಾಕ್ ಮೇಷಕ್ ಅಬೇದ್ನೆಗೋ ಏನು ಮಾಡಿದ್ರು? ಆ ಬೆಂಕಿಯನ್ನು ನೋಡಿ ಹೆದರಲಿಲ್ಲ. 7ರಷ್ಟು ಮಾಡಿದ್ರು ಕೂಡ ಅವ್ರು ಭಯಪಡಲಿಲ್ಲ. ಅವ್ರು ಹೇಳಿದ್ರು, ಅರಸೇ, ದೇವರಿಗೆ ಚಿತ್ತ ಇದ್ದರೆ ಹೇಗಾದರೂ ಕೂಡ ಮಾಡಿ ಇದನ್ನು ಬಿಡಿಸ್ತಾನೆ. ಒಂದು ವೇಳೆ ಚಿತ್ತ ಇಲ್ಲದಿರೂ ಕೂಡ ಪರವಾಗಿಲ್ಲ, ನಾವು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋದ್ರೂ ಕೂಡ ಪರವಾಗಿಲ್ಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೆಯುವುದಿಲ್ಲ. ಹಲ್ಲೆಲೂಯಾ. ಅಲ್ಲಿ ಯಾವಾಗ ಅವರು ದೇವರ ಬಲವನ್ನು ಆತುಕೊಂಡ್ರು, ದೇವರ ಬಲದ ಮೇಲೆ ಒಂದು ನಂಬಿಕೆಯನ್ನು ಇಟ್ಟರು. ನಾವು ದೇವರ ವಾಕ್ಯವನ್ನು ನೋಡ್ತೀವಿ. ಅದರಲ್ಲಿ 26 ವಾಕ್ಯ 3:26 ಸ್ಟಾರ್ಟಿಂಗ್ ಓದಿ, 25ರಿಂದ ಓದಿ. ಅದಕ್ಕೆ ಅವನು ಗಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವರ ಕುಮಾರನ ರೂಪದಂತಿದೆ. ಆಮೇಲೆ ಹಲ್ಲೆಲೂಯಾ. ಯಾವಾಗ ಇವರು ಆ ಒಂದು ಬೆಂಕಿಗೆ ಹೆದರಲಿಲ್ವೋ, ಸತ್ಯವೇದ ನಾವು ನೋಡ್ತೀವಿ. ರಾಜ ನೋಡ್ತಾ ಇದ್ದಕ್ಕೆ ಒಂದು ಬಾಯಿಯನ್ನು ಉಂಟು ಮಾಡಿದ್ದ ರಾಜ. ಆ ಒಂದು ಬಾವಿಯ ಹಾಗೆ ಮಾಡಿ ಅಲ್ಲಿ ಒಂದು ದಾರಿಯನ್ನು ಉಂಟು ಮಾಡಿದ. ಕಾರಣ ಅಂದರೆ ಆ ಬೀಳುವಂತಹ ಒಂದು ಡೆಡ್ ಬಾಡಿಗಳನ್ನು ಎಳ್ಕೋಬೇಕು ಎಂಬುದಾಗಿ ಮಾಡಿದ. ಆದರೆ ರಾಜ ನೋಡ್ತಾ ಇದ್ದ ಮೇಲ್ಗಡೆ ನಿಂತು ನೋಡಬೇಕಾದ್ರೆ ಅವರೊಟ್ಟಿಗೆ ಒಬ್ಬ ವ್ಯಕ್ತಿ ತಿರುಗಾಡ್ತಾ ಇದ್ದಾರೆ. 4ನೇ ವ್ಯಕ್ತಿ ಆ 3 ಜನರ ಮಧ್ಯೆ ತಿರುಗಾಡ್ತಾ ಇದ್ದಾರೆ. ಆತನ ರೂಪ ಯಾವ ರೀತಿ ಇದೆ ಅಂದರೆ ದೇವ ಕುಮಾರನ ರೂಪದಂತಿದೆ. ಹಲ್ಲೆಲೂಯಾ. ಅವರು ಬೆಂಕಿಗೆ ಎದುರಿಲ್ಲ, ಬೆಂಕಿಗಿಂತಲೂ ಕೂಡ ದೊಡ್ಡ ದೇವರು ನಮ್ಮ ಯೇಸುವಿಗೆ ಎದುರು. ಹಲ್ಲೆಲೂಯಾ. ಯಾವಾಗ ಎದುರು ಕರ್ತನ ಒಂದು ಬಲವನ್ನು ಆಶ್ರಯ ಮಾಡಿಕೊಂಡ್ರು, ಯೇಸುವೆ 4ನೇ ವ್ಯಕ್ತಿಯಾಗಿ ಅವರೊಟ್ಟಿಗೆ ಬೆಂಕಿಯಲ್ಲಿ ಇಳಿದು ಬಂದ್ಬಿಟ್ರು. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ವಾತಾವರಣ ಇರ್ಬೋದಂದ್ರೆ AC ಫಿಟ್ ಮಾಡಿದ ಹಾಗೆ ಒಂದು ವಾತಾವರಣ ಇರಬೇಕು. ಯಾಕಂದ್ರೆ ಅವರನ್ನ ಎತ್ತಾಕಿ ಹೋಗದಂತ ಶೂರರನ್ನ ಆ ವ್ಯಕ್ತಿ ಕರೀತಾನೆ. ರಾಜ ಏನ್ ಮಾಡ್ತಾನೆ, ಅಲ್ಲಿದ್ದಂತ ಶೂರರನ್ನ ಕರೆದು ಅವರ ಮೂಲಕ ಅವರ ಎತ್ತಿ ಹಾಕ್ಬೇಕು ಎಂಬುದಾಗಿ ಹೇಳ್ತಾರೆ. ಆದ್ರೆ ಶೂರರು ಕೂಡ ಏನಾಗ್ತು, ಆ ಒಂದು ಆವಿಗೆಯಿಂದ ಪೆಟ್ಟು ಅಥವಾ ನೋವು ಉಂಟಾಯ್ತು ನೋಡ್ತೀವಿ. ಆದರೆ ಸಾದ್ರಾಕ್ ಮೇಷಕ್ ಅಬೇದ್ನೆಗೋಗೆ ಏನು ಕೂಡ ಆಗಲಿಲ್ಲ. ಕಾರಣ ದೇವರ ಬಲವನ್ನು ಆಶ್ರಯಿಸಿಕೊಂಡಿದ್ರು. ಅಲ್ಲಿಯ ಇವತ್ತು ನಮಗೆ ನಿಮಗೆ 7ರಷ್ಟಾಗಿ ಸಮಸ್ಯೆಗಳು ಕಾಣಬಹುದು. ಯಾವ ರೀತಿಯಲ್ಲಿ ಬೆಂಕಿಯ ಸಮಸ್ಯೆ ಸಾದ್ರಾಕ್ ಮೇಷಕ್ ಅಬೇದ್ನೆಗೋಗಿತ್ತು, ಅದೇ ರೀತಿಯಲ್ಲಿ ರೋಗದ ಸಮಸ್ಯೆ ಇರಬಹುದು, ಸಾಲದ ಸಮಸ್ಯೆ ಇರಬಹುದು, ಸಮಾಧಾನದ ಸಮಸ್ಯೆ ಇರಬಹುದು. ಆದರೆ ದೇವರನ್ನು ನಾವು ನೀವು ಆಶ್ರಯಿಸಿಕೊಳ್ಳುವುದಾದರೆ ಹಲ್ಲೆಲೂಯಾ, ದೇವಕುಮಾರ ನಮ್ಮೊಟ್ಟಿಗೆ ಇಳಿದು ಬರ್ತಾನೆ. ಹಲ್ಲೆಲೂಯಾ. ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಯೇಸು ಸ್ವಾಮಿ ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಅದು ನಾವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಕರ್ತನನ್ನ ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರನ್ನು ನಾವು ಆಶ್ರಯಿಸಿಕೊಳ್ಳುವಾಗ ದೇವರು ನಿಜವಾಗಲೂ ಕೂಡ ನಮಗೆ ಎಲ್ಲ ವಿಧದಲ್ಲೂ ಕೂಡ ಬಿಡುಗಡೆಯನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸತ್ಯವೇದದಲ್ಲಿ ಕರ್ತನ ಬಲವನ್ನ ಆಯ್ದುಕೊಂಡಂತ ವ್ಯಕ್ತಿ, ದೊಡ್ಡ ರಾಜನಾದರೂ ಕೂಡ ಆತ ಎಷ್ಟರ ಮಟ್ಟಿಗೆ ದೇವರ ಬಲವನ್ನ ಆಯ್ದುಕೊಂಡಿದ್ದ ಎಂಬುದಾಗಿ 2 ಪೂರ್ವಕಾಲ ಅರ್ಥ ಅಂತ 20ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ಓದಿಕೊಳ್ಳೋಣ. ಸಾಕ್ಷಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. 2 ಪೂರ್ವಕಾಲ ಅಂತ 20ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗುನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಹಲ್ಲೆಲೂಯಾ. ಒಟ್ಟು 3 ಸೈನ್ಯದವರು, 3 ದೇಶದವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುವಾಗ 3ನೇ ವಾಕ್ಯದಲ್ಲಿ ಯೆಹೋಷಾಫಾಟನ ಬಗ್ಗೆ ಹೇಳ್ತಾ ಇದ್ದಾರೆ. 3ನೇ ವಾಕ್ಯದ ಇಷ್ಟ, ಯೆಹೋಷಾಫಾಟ ಏನ್ ಮಾಡ್ತಾ ಎದುರಿಕೊಂಡು ಆತ ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಕೂಡ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಅದರ 6ನೇ ವಾಕ್ಯ ಇಷ್ಟ, ಆಮೇನ್. ಹಲ್ಲೆಲೂಯಾ. 6ನೇ ವಾಕ್ಯ ನೋಡುವುದಾದರೆ, ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ, ನಿನ್ನ ಹಸ್ತದಲ್ಲಿ
ಬಲ ಪರಾಕ್ರಮಗಳಿರುತ್ತವೆ, ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. ಹಲ್ಲೆಲೂಯಾ. ಒಬ್ಬ ದೊಡ್ಡ ರಾಜ ನೋಡುವುದಾದರೆ ಯೆಹೋಷಾಫಾಟನು ದೊಡ್ಡ ರಾಜನಾಗಿದ್ದ. ಆತ ಹೇಳ್ತಾ ಇದ್ದಾನೆ, ಆತನಿಗೆ ವಿರುದ್ಧವಾಗಿ 3 ದೇಶದವರು ಯುದ್ಧಕ್ಕೆ ಬಂದಾಗ ಆತ ತನ್ನಲ್ಲಿರುವಂತಹ ಬಲವನ್ನ ಆತುಕೊಂಡು ಹೋಗ್ಲಿಲ್ಲ, ಬದಲಾಗಿ ಎದರಿ ಕರ್ತನ ಸಮ್ಮುಖವನ್ನ ಆತನು ಆಶ್ರಯಿಸಿಕೊಂಡ. ದೇವರ ಬಳಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ದ. ಆಗ ದೇವರ ಬಳಿಗೆ ಹೇಳ್ತಾ ಇದ್ದಾರೆ, ದೇವರೇ ನೀನು ಎಲ್ಲ ಜನಾಂಗಗಳ ರಾಜ್ಯಗಳನ್ನ ಆಳುವವನಾಗಿರ್ತೀನಿ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರ್ತವೆ. ಹಲ್ಲೆಲೂಯಾ. ಆತನ ಹಸ್ತದಲ್ಲಿ ಏನಿದೆ? ಬಲ ಪರಾಕ್ರಮಗಳಿರ್ತವೆ. ನಿನ್ನ ಎದುರಿನಲ್ಲಿ ಯಾರು ಕೂಡ ನಿಲ್ಲುವುದಕ್ಕೆ ಆಗೋದಿಲ್ಲ. ಅಲ್ಲಿಯ ನಮ್ಮ ಯೇಸುವಿನ ಬಲದ ಮುಂದೆ ಯಾರು ಕೂಡ ನಿಲ್ಲುವುದಕ್ಕೆ ಆಗೋದಿಲ್ಲ. ಯೆಹೋಷಾಫಾಟನಿಗೆ ಚೆನ್ನಾಗಿ ಗೊತ್ತಿತ್ತು, ಕರ್ತನು ಹಲವಾರು ಯುದ್ಧಗಳಲ್ಲಿ ಜಯವನ್ನ ತಂದು ಕೊಟ್ಟಿದ್ದಾರೆ ಎಂಬುದಾಗಿ. ಅದೇ ಮಾತನ್ನ ಇಲ್ಲಿ ಅರಿಕೆ ಮಾಡ್ತಾ ಯೆಹೋಷಾಫಾಟನ ಬಗ್ಗೆ ನಾವು ನೋಡೋದಾದ್ರೆ, ಅದರಲ್ಲಿ ಹಿಂದಿನ ಅಧ್ಯಾಯಗಳನ್ನು ನೋಡೋದಾದ್ರೆ, ಯೆಹೋಷಾಫಾಟನ 17ನೇ ಅಧ್ಯಾಯ ನೋಡೋದಾದ್ರೆ, ಆತನಿಗೆ ಹಲವಾರು ಸೈನಿಕರಿದ್ರು. ಯಹೂದ್ಯರಲ್ಲಿ 3 ಲಕ್ಷ ರಣವೀರರಿದ್ರು, 2,80,000 ವೀರರುಗಳಿದ್ರು, 2 ಲಕ್ಷ ಸೈನಿಕರಿದ್ರು, ಮತ್ತು 2 ಲಕ್ಷ ಬಿಲ್ಲು ಗುರಾಣಿಗಳನ್ನು ಹೊರುವಂಥವರಿದ್ರು, 1,80,000 ಯುದ್ಧದಲ್ಲಿ ಯಾವಾಗಲೂ ಕೂಡ ಸನ್ನದ್ಧರಾಗಿರುವಂಥವರಿದ್ರು. ಇಷ್ಟು ಎಲ್ಲ ರೀತಿಯಾದಂತಹ ಸೈನ್ಯ ಇದ್ರೂ ಕೂಡ ಅವರಿಗೆ ಆತ ಏನು ಮಾಡಿಲ್ಲ, ಬೆಲೆ ಕೊಡಲಿಲ್ಲ. ಬದಲಾಗಿ ನಮ್ಮ ಯೇಸು ಸ್ವಾಮಿಯ ಬಲವನ್ನ ಆತ ಆಶ್ರಯಿಸಿಕೊಂಡ. ಅಲ್ಲೇ ಹೆಚ್ಚು ಕಡಿಮೆ ಸತ್ಯವೇದದಲ್ಲಿ ಅದನ್ನು ನಾವೆಲ್ಲರೂ ಕೂಡ ಟೋಟಲ್ ಮಾಡಿ ನೋಡೋದಾದರೆ 11,60,000 ಸೈನಿಕರು. ಎಷ್ಟು ಜನ? 11,60,000 ಸೈನ್ಯ. ನಮ್ಮ ಹತ್ರ ಏನು ಕೂಡ ಇರೋದಿಲ್ಲ, ಸ್ವಲ್ಪ ಬಲ ಇದ್ರೆ ಸಾಕು. ನಮ್ಮ ಪರವಾಗಿ ಯಾರಾದರೂ ಕೂಡ ಜಗಳ ಮಾಡ್ಬೇಕಾದ್ರೆ 2 ಬಂದ್ಬಿಟ್ರೆ ಸಾಕು, ನಮ್ಮನ್ನು ಹಿಡಿಕಾಯ್ತದ? ಎಗರ್ತೀವಿ, ನಮ್ಗೆ ಗೊತ್ತಿಲ್ಲದ ಎಗ್ರಿ ಮಾತಾಡ್ತೀವಿ. ಅಯ್ಯೋ ನಮ್ಮ ಕಡೆ ಇವರಿದ್ದಾರೆ, ಅವರಿದ್ದಾರೆ, ರಾಜಕೀಯ ಬಲ ಇದೆ, ಹಣ ಬಲ ಇದೆ, ಅಯ್ಯೋ ಈ ಬೀದಿಲಿ ಇರುವಂತೆಲ್ಲರೂ ಕೂಡ ನಮ್ಮ ಕಡೆ ಇದ್ದಾರೆ. ಅವ್ರು ಜಗಳಕ್ಕೆ ಬರ್ದೇ ಇದ್ರು ಕೂಡ ಏನು ಮಾಡ್ತೀವಿ? ಕೆಲವು ಜನ ಕಾಲು ಕೆರ್ಕೊಂಡು ನಾವೇ ಜಗಳಕೊಂಡಿದ್ದೀವಿ. ಯಾಕಂದರೆ ನಮ್ಮ ಒಂದು ಬಲ ತೋರ್ಪಡಿಸಿ, ಹೇಗಾದರೂ ಕೂಡ ನನ್ನ ಒಂದು ಪವರ್ ಏನಂತ ಗೊತ್ತಾ. ಇನ್ನೊಂದ್ಸರಿ ನನ್ನ ತಂಟೆಗೆ ಇವ್ರು ಏನು ಮಾಡಬಾರ್ದು, ಬರಬಾರ್ದು. ಅವ್ರು ನಮ್ಮ ತಂಟೆಗೆ ಬಂದಿರೋದಿಲ್ಲ, ಬರೋ ಮುಂಚೆ ನಾವೇನು ಮಾಡ್ತೀವಿ, ಮುಂದೆ ಇವ್ರು ನಮ್ಮ ತಂಟೆಗೆ ಬರಬಾರ್ದು, ಈಗ ನನ್ನ ಬಗ್ಗೆ ಇವ್ರು ಗೊತ್ತಾದರೆ ಸಾಕು, ಅವ್ರು ಮುಂದೆ ಏನು ಮಾಡಲ್ಲ, ನನ್ನ ತಂಟೆಗೆ ಬರೋದಿಲ್ಲ ಅಂತ. ಆದರೆ ಇಲ್ಲಿ ನಾವು ನೋಡಿದ್ರೆ ಯೆಹೋಷಾಫಾಟ ಏನು ಮಾಡ್ದ, ಆ ರೀತಿಯಾಗಿ ಮಾಡಲಿಲ್ಲ. ಬದಲಾಗಿ 3 ದೇಶದ ಜನರು ಬಂದರೂ ಕೂಡ, ಸೈನಿಕರು ಬಂದರೂ ಕೂಡ ಆತ ಏನು ಮಾಡ್ದ, ದೇವರನ್ನ ಆಶ್ರಯಿಸಿಕೊಂಡ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಆಶ್ರಯ ಹೆಚ್ಚು ಕಡಿಮೆ 11,60,000 ಸೈನಿಕರಿದ್ರು ಕೂಡ ಅವರ ಕಡೆ ಗಮನ ಕೊಡಲಿ. ಪಟ್ಟಣಗಳು ಕೂಡ, ಮೂಲೆಯಲ್ಲೂ ಕೂಡ, ಮನೆಗಳಲ್ಲೂ ಕೂಡ ಸೈನಿಕರನ್ನ ಇಟ್ಟಿದ್ದ. ಯಾಕಂದ್ರೆ ದೊಡ್ಡ ರಾಜ್ಯ, ಯಾಕಂದ್ರೆ ಆತನ ತಂದೆ ಆಸ್ತನು ಎಂಬುದಾಗಿ, ಯಾಕಂದ್ರೆ ಆತನ ದೇವರ ವಾಕ್ಯಕ್ಕೆ ಒಳಗಾಗಲಿಲ್ಲ. ನಾವು ನೋಡ್ತೀವಿ ಆತನ ಕುರಿತಾಗಿ, ಆಸ್ತನ ಕುರಿತಾಗಿ ನೋಡೋದಾದ್ರೆ 2:16 7ನೇ ವಾಕ್ಯ ಇಷ್ಟ. ಆರಾಮ್ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಕೂಷ್ಯಲೋಬ್ಯರ ಸೈನ್ಯವು ಅಪರಿಮಿತ ರಥರಥಾಶ್ವ ಬಲಗಳುಳ್ಳ ಮಹಾಸೈನ್ಯವುಳ್ಳವು. ನೀನು ಯೆಹೋವನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ನೋಡುವುದಾದರೆ, ಆ ಕಾಲದಲ್ಲಿ ದರ್ಶಿಯಾದ ಹನಾನಿಯ ಯಹೂದ್ಯರ ಅರಸನಾದ ಆಸ್ತನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಆರಾಮ್ಯರ ಅರಸನ ಮೇಲೆ ಆತುಕೊಂಡುದರಿಂದ ಆರಾಮ್ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಕೂಷ್ಯಲೋಬ್ಯರ ಸೈನ್ಯವು ಅಪರಿಮಿತವಾದ ರಥಾಶ್ವವುಳ್ಳ ಬಲವುಳ್ಳ ಮಹಾಸೈನ್ಯವಲ್ಲವೋ, ನೀನು ಯೆಹೋವನ ಮೇಲೆ ಆತುಕೊಂಡುದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಂಡನು. ಹಲ್ಲೆಲೂಯಾ. 2 ಸೈನ್ಯದ ಕುರಿತು ಆಗಿ ಹೇಳ್ತಾ ಇದ್ದಾರೆ ಸತ್ಯವೇದದಲ್ಲಿ. ಆರಾಮ್ಯರ ಒಂದು ಸೈನ್ಯ ಚಿಕ್ಕದಾಗಿತ್ತು, ಆದರೆ ದೇವರಿಗೆ ಆತ ಆತುಕೊಳ್ಳಿಲ್ಲ. ಬದಲಾಗಿ ದೇವರನ್ನು ಆತುಕೊಳ್ಳದೆ ತಾನು ಒಂದು ಬೇರೆ ರಾಜನನ್ನು ಆತುಕೊಂಡದರಿಂದ ಆ ಸೈನ್ಯವನ್ನು ಮಣಿಸೋದಕ್ಕಾಗಲಿಲ್ಲ. ಯಾವಾಗ ಆತನು ಅದಕ್ಕಿಂತಲೂ ಕೂಡ ಬಲವಾದಂತಹ ಕೂಷ್ಯಲೋಬ್ಯರ ಸೈನ್ಯ ಬಲವುಳ್ಳಂತಾಗಿತ್ತು, ಆತ ದೇವರನ್ನು ಆತುಕೊಳ್ಳುವಾಗ ಆ ಸೈನ್ಯವನ್ನು ಆಸ್ತಾ ಎಂಬ ರಾಜನಿಗೆ ದೇವರು ಒಪ್ಪಿಸಿಕೊಟ್ರು ಎಂಬುದಾಗಿ. ಆದರೆ ನೀನು ಏನು ಮಾಡ್ತಾ ಇದ್ದೀಯಾ? ಆದರೆ 9ನೇ ವಾಕ್ಯ ನೋಡುವುದಾದರೆ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲೂ ಕೂಡ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ, ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. ಆಸ್ತನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿರಿಸಿ ಕೋಳ ಹಾಕಿ, ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು. ಆಸನ ಪೂರ್ವೋತ್ತರ ಚರಿತ್ರೆಯು ಬಗ್ಗೆ ನೋಡುವುದಾದರಲ್ಲಿ 12ನೇ ವಾಕ್ಯದಲ್ಲಿ ನೋಡುವುದಾದರೆ, ಅವನ ಆಳಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿಯೂ ಕೂಡ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು ಎಂಬುದಾಗಿ. ಯಾರ ದೇವರ ಒಂದು ಆಶ್ರಯವನ್ನು ಕೇಳಿಕೊಳ್ಳಿಲ್ಲ,
ದೇವರ ಒಂದು ಸಹಾಯವನ್ನು ಕೇಳಿದ, ಬದಲಾಗಿ ವೈದ್ಯರನ್ನು ಆಶ್ರಯ, ದೇವರಿಗಿಂತಲೂ ಕೂಡ ವೈದ್ಯ ದೊಡ್ಡವನು, ರಾಜ ದೊಡ್ಡವನು ಎಂಬುದಾಗಿ ನೆನೆಸ್ಕೊಂಡಾಗ ಆತ ಅದರಲ್ಲೇ ಸತ್ತು ಹೋದ ಎಂಬುದು. ಆದರೆ ಆತನ ಮಗನಾದಂತಹ ಯೆಹೋಷಾಫಾಟನು ಆ ರೀತಿಯಾಗಿ ಮಾಡಲಿಲ್ಲ. 11,60,000 ಮಂದಿ ಸೈನಿಕರಿದ್ದರೂ ಕೂಡ ಮೊದಲನೇ ಫಿಲಿಪ್ಪೀನ್ಸ್ ಅನ್ನ ದೇವರಿಗೆ ಕೊಟ್ಟರು. ಹಲ್ಲೆಲೂಯಾ. ಇವತ್ತು ನಮ್ಮ ಬಳಿ ಹಣ ಬಲ ಇರಬಹುದು, ಆರೋಗ್ಯದ ಬಲ ಇರಬಹುದು, ಜನರ ಬಲ ಇರಬಹುದು, ನೆಂಟರ ಬಲ ಇರಬಹುದು. ಅವೆಲ್ಲ ಬಲ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ. ಒಂದು ಬಲ ಯಾವತ್ತೂ ಕೂಡ ನಮ್ಮೊಟ್ಟಿಗೆ ಓಡೋಗ್ಬಿಡ್ತಾರೆ, ಅವರ ಸವಾಸ ನಮಗೆ ಬೇಡ ಎಂಬುದಾಗಿ. ಆದರೆ ನಾವು ನೀವು ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವಾಗ ದೇವರ ಬಲ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಒಮ್ಮೆ 1ನೇ ಶತಮಾನದಲ್ಲಿ ಅಂದರೆ ಸುಮಾರು ಯೇಸುಸ್ವಾಮಿ ಬಂದು ಒಂದು 100 ವರ್ಷ ಕಳೆದ ನಂತರ ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ಸಾರೋದಿಗೆ ಹೋಗ್ತಾ ಇದ್ರಂತೆ. ಸುವಾರ್ತೆಯನ್ನು ಸಾರಲು ಹೋಗಬೇಕಾದ್ರೆ ಅಲ್ಲಿದ್ದಂಥ ಹಳ್ಳಿಯವರು ಹೇಳಿದ್ರು, ವಿರುದ್ಧವಾಗಿ ಒಂದು ದೊಡ್ಡ ಒಂದು ನಾಯಕರು ಏನು ಮಾಡಿದ್ರೆ ಮಾತಾಡಿಕೊಂಡಿದ್ದಾರೆ, ಹೇಗಾದರೂ ಕೂಡ ಈತ ನಮ್ಮ ಹಳ್ಳಿಗೆ ಬರದ ಹಾಗೆ ಈತನ ಹೊಡಿಬೇಕು ಎಂಬುದಾಗಿ. ಆ ದೈವ ಸೇವಕರು ಏನು ಮಾಡಿ ಹೆದರಿಕೊಂಡು ಸರಿ ಅವರ ಕೈಗೆ ಸಿಕ್ಕುವುದು ಬೇಡ ಎಂಬುದಾಗಿ ಬೇಗವಾಗಿ ಓಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿದ್ದಂತಹ ನಾಯಕರು ಏನು ಮಾಡಿದ್ರು, ಅವರನ್ನು ಓಡಿಸ್ಕೊಂಡು ಬಂದ್ರಂತೆ ಅವರ ಹಿಂದೆ. ಈ ಒಂದು ದೈವಸ್ಥರು ಗೊತ್ತಾಗಲಿಲ್ಲ, ಎಲ್ಲಿ ನಾನು ಶೇಪ್ ಆಗಿರೋದು ಗೊತ್ತಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾರೆ ಓಡ್ತಾ ಇದ್ರಂತೆ. ಅಲ್ಲಿ ಒಂದು ಗುಹೆ ಅವರ ಕಣ್ಣಿಗೆ ಕಾಣ್ತಂತೆ. ಆ ದೈವಸ್ಥರು ಏನು ಮಾಡಿ ಆ ಒಂದು ಗುಹೆಯಲ್ಲಿ ಹೋಗಿ ಕುಂತ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿದ, ದೇವರೇ ಈ ಒಂದು ಜನರಿಂದ ನನ್ನ ಪ್ರಾಣವನ್ನು ಏನು ಮಾಡು, ಕಾಪಾಡು ಎಂಬುದಾಗಿ. ಆ ದೈವಸೇವಕರು ಅನಿಸಿದ್ರಂತೆ, ದೊಡ್ಡ ದೊಡ್ಡ ದೇವದೂತರನ್ನ ದೇವರೇನು ಮಾಡ್ಬೋದು, ಕಳಿಸ್ಬೋದು. ನನ್ನೊಂದು ರಕ್ಷಣೆಗಾಗಿ ದೊಡ್ಡ ದೊಡ್ಡ ಮಿಖಾಯಿಲ್ ಇರ್ಬೋದು, ಗಬ್ರಿಯಲ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಒಂದು ದೇವದೂತರನ್ನ ಕಳಿಸ್ಬೋದು ಎಂಬುದಾಗಿ ನೆನೆಸಿದ್ರಂತೆ. ಆದರೆ ಅಲ್ಲಿ ಬಂದಂಥ ಒಂದೇ ಒಂದು ಪ್ರಾಣಿ ಅಂದರೆ ಜೇಡರ ಹುಳ ಚಿಕ್ತಾ ಬಂದಂತೆ. ಈ ವ್ಯಕ್ತಿ ನೋಡಿದ್ರು, ಇದೇನಪ್ಪ ನನ್ನನ್ನು ಪ್ರಾಣದಿಂದ ಕಾಪಾಡಿದ ದೇವರು ಏನು ಕಳಿಸಿದ್ದಾರೆ, ಜೇಡರ ಹುಳವನ್ನು ಕಳಿಸಿದ್ದಾರಲ್ಲ ಎಂಬುದಾಗಿ. ಸಡನ್ಲಿ ಆ ಹುಳ ಬಂದ ತಕ್ಷಣ ಏನು ಮಾಡ್ತಂತೆ, ತನ್ನ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತಂತೆ. ಅಲ್ಲಿದ್ದಂತಹ ಒಂದು ಗುಹೆ ಇದ್ದಂಥ ಬಾಗಿಲನ್ನು ಏನು ಮಾಡ್ತು, ಆವತ್ತನ್ನ ಒಂದು ನೊರೆಯಿಂದ ಬೇಗ 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 ಕಟ್ಟಲು ಪ್ರಾರಂಭ ಮಾಡ್ತಂತೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ಯಜಮಾನರೆಲ್ಲರೂ ಕೂಡ ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದರು. ಅಷ್ಟರಲ್ಲಿ ಇದ್ದಂಥ ಅವ್ರ ಜೊತೆಗಿದ್ದಂಥವ್ರು ಈ ಒಂದು ಗುಹೆಯಲ್ಲಿ ಆ ವ್ಯಕ್ತಿ ಹೋಗಿರ್ಬೋದು ಎಂಬುದಾಗಿ ಹೇಳಿದಂತೆ. ಅದಕ್ಕಿದ್ದಂತಹ ನಾಯಕ ಹೇಳಿದಂತೆ, ಅಲ್ಲಿ ಹೋಗಿರೋದಕ್ಕೆ ಸಾಧ್ಯ ಇಲ್ಲ, ಟೈಮ್ ವೇಸ್ಟ್ ಮಾಡಿಬಿಡಿ, ಯಾಕಂದರೆ ಅಲ್ಲಿ ಜೇಡರ ಬಲೆ ಕಟ್ಟಲ್ಪಡೆ. ಆ ವ್ಯಕ್ತಿ ಏನಾದರೂ ಕೂಡ ಆ ಒಂದು ಗುಹೆಯಲ್ಲಿ ಹೋಗಿದ್ರೆ ಏನಾಗ್ತಾಯಿತ್ತು, ಆ ಜೇಡರ ಬಳೆ ಕೀಳಬೇಕಾಯಿತು. ಆದರೆ ಜೇಡರ ಬಳೆ ಹಾಗೆ ಇದೆ, ಸುಮ್ಮನೆ ಹೋಗಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಎಂಬುದು ಹೊರಟೋದ್ರು. ಅಲ್ಲಿಯ ದೇವರು ಒಂದು ಜೇಡರ ಹುಳವನ್ನು ಇಟ್ಟು ಆ ಸೇವಕರನ್ನು ಕಾಪಾಡಿದ್ರು. ಅಲ್ಲಿಯ ಇವತ್ತು ನಾವು ನೀವು ನೆನೆಸ್ಬೋದು, ಅಯ್ಯೋ ನನ್ನ ಸಹಾಯಕ್ಕೆ ಯಾರೂ ಕೂಡ ಇಲ್ಲ ಎಂಬುದಾಗಿ. ಆದರೆ ದೇವರು ಚಿಕ್ಕ ವಸ್ತುವನ್ನು ಕೂಡ ಇಟ್ಟು ನಿಮ್ಮನ್ನು ಕಾದು ಕಾಪಾಡಲಿಕ್ಕಿದ್ದಾರೆ. ಅಲ್ಲಿಯ ಇಲ್ಲಿ ನಾವು ನೋಡಿದರೆ ಯೆಹೋಷಾಫಾಟನಿಗೆ ಹಲವಾರು ಸೈನಿಕರಿದ್ದರೂ ಕೂಡ ಅವರ ಕಡೆ ಆತ ಹೋಗಲಿಲ್ಲ, ಬದಲಾಗಿ ದೇವರನ್ನ ಆಶ್ರಯಿಸಿಕೊಂಡನು ಎಂಬುದಾಗಿ. ಅದರಲ್ಲಿರುವಂತಹ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 20ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಓದಿಕೊಳ್ಳೋಣ. ಆಮೇಲೆ ಹಲ್ಲೆಲೂಯಾ. ಯೆಹೋಷಾಫಾಟನು ಒಂದು ಪ್ರಾರ್ಥನೆ ಮಾಡ್ತಾರೆ. ಎಂತಹ ಪ್ರಾರ್ಥನೆ ಅಂದರೆ, ದೇವರೇ ನಮ್ಮಲ್ಲಿ ಬಲ ಇಲ್ಲ. ಹಲ್ಲೆಲೂಯಾ. ಯಾವಾಗ ನಮ್ಮಲ್ಲಿ ಬಲ ಇಲ್ಲ ಎಂಬುದಾಗಿ ನಾವು ಹೇಳ್ತೀವೋ ಆಗ ದೇವರ ಬಲ ನಮ್ಮನ್ನು ತುಂಬಿಬಿಡ್ತದೆ. ಹಲ್ಲೆಲೂಯಾ. ಯಾವಾಗ ನನ್ನ ಬಲ ಇದೆ, ನನ್ನ ಧೈರ್ಯ ಇದೆ ಅಂತ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಯೆಹೋಷಾಫಾಟನು ಹೇಳ್ತಾ ಇದ್ದಾರೆ, ಅಷ್ಟು ದೊಡ್ಡ ರಾಜ, ಅಷ್ಟು ಸೈನಿಕರಿದ್ದರೂ ಕೂಡ, ಎಂತಹ ಸೈನಿಕರು ಆ ಕಾಲದಲ್ಲೇ ಅಷ್ಟು ಸೈನಿಕರಿದ್ರೆ ನೀವು ಲೆಕ್ಕ ಮಾಡಿ ನೋಡಿ. ಅವ್ರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಏನಿಲ್ಲ, ಬಲ ಇಲ್ಲ. ನನ್ನ ವಾಕ್ಯ ನೋಡುವುದಾದರೆ, ದೇವರೇ ಅವರನ್ನು ದಂಡಿಸದೆ ಬಿಡಿಯೋ, ನಮ್ಮ ಮೇಲೆ ಬಂದ ಈ ಮಹಾಸಮುದ್ರದಿಂದ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಹಲ್ಲೆಲೂಯಾ. ಯಾರ ಸನ್ನಿಧಿಯಲ್ಲಿ ನಿಂತಿದ್ದರು? ಕರ್ತನ ಸನ್ನಿಧಿಯಲ್ಲಿ ನಿಂತಿದ್ದರು. ದೇವರೇ ನಮ್ಮಲ್ಲಿ ಬಲ ಇಲ್ಲ. ಇವತ್ತು ಆನ್ಲೈನಲ್ಲಿ ವೀಕ್ಷಣೆ ಮಾಡಿದ ದೇವಜನರು ಕೂಡ ಅಷ್ಟೇ, ನನ್ನಲ್ಲಿ ಬಲ ಇಲ್ಲ, ನನ್ನ ಶಕ್ತಿ ಇಲ್ಲ ಎಂಬುದಾಗಿ ನಾವು ಇವರು ಹೇಳಿದ್ರು ಕೂಡ ಕರ್ತನೇ ನನಗೆ ಬಲವಾಗಿದ್ದಾನೆ. ಆತನ ಬಲವನ್ನು ನಾವು ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಬಿಡ್ತಾರೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಯೆಹೋಷಾಫಾಟನಿಗೆ ವಿರುದ್ಧವಾಗಿ 3 ದೇಶದ ಜನರು ಬಂದಾಗಲೂ ಕೂಡ ಯಾವುದಕ್ಕೂ ಕೂಡ ಭಯಪಡಲಿಲ್ಲ. ಮೊದಲನೇದಾಗಿ ಕರ್ತನನ್ನು ಆಶ್ರಯಿಸಿಕೊಂಡನು. ಹಲ್ಲೆಲೂಯಾ. ಅಷ್ಟರ ಮಟ್ಟಿಗಿದ್ದಂಥ ರಾಜ ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ಆತನಿಗೆ ಒಂದು ಮಾತು ಹೇಳಲ್ಪಡ್ತದೆ. 20ನೇ ಅಧ್ಯಾಯ 16ನೇ ವಾಕ್ಯ ಓದಿಕೊಳ್ಳೋಣ ಅಷ್ಟೇ.
ಆಮೇಲೆ ಹಲ್ಲೆಲೂಯ. ದೇವರು ಹೇಳ್ತಾದರೆ ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಹಲ್ಲೆಲೂಯ. ಯಾಕೋಸ್ಕರ ನೀವು ಕರ್ತನ ಬಲವನ್ನ ಆಶ್ರಯಿಸಿಕೊಂಡಿದ್ದೀರಿ. ಹಲ್ಲೆಲೂಯ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನ ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಹಲ್ಲೆಲೂಯ. ಭಕ್ತರು ಕೈ ಹೇಳ್ತೀರಾ? ಯೆಹೋವನು ನಿಮ್ಮ ಸಂಗಡ ಇದ್ದಾನೆ. ಹಲವಾರು ಸಮಸ್ಯೆಗಳಿರಬಹುದು, ಕಣ್ಣೀರಿರಬಹುದು, ದುಃಖ ಇರಬಹುದು, ಇದು ನನ್ನ ಜೀವಿತ ನಡೆಯೋದೇ ಇಲ್ಲ ಎಂಬುದಾಗಿ ಹೇಳಿರಬಹುದು. ಆದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಯುದ್ಧವು ನಮ್ಮದಲ್ಲ, ಯೆಹೋವನೇ ನಮಗೋಸ್ಕರ ಯುದ್ಧ ಮಾಡುವನು. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ದೇವರ ನಾಮವನ್ನು ನಾವೆಲ್ಲರೂ ಕೂಡ ಕರನ್ನು ತಟ್ಟುತ್ತಾ ಕರ್ತನ ನಾಮವನ್ನು ಘನಪಡಿಸಿಕೊಳ್ಳೋಣ. ಯಾವಾಗ ಯೆಹೋಷಾಫಾಟನು ಹೋಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲು ಆತನಿಗೆ ಒಂದು ದೈವೋಕ್ತಿ ನುಡಿಯಲ್ಪಡ್ತದೆ. ಏನಂದ್ರೆ, ಯುದ್ಧವು ನಿನ್ನದಲ್ಲ, ಯೆಹೋವನೇ ನಿನಗೋಸ್ಕರ ಯುದ್ಧ ಮಾಡುವುದು. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ಇವತ್ತು ಆರಾಧನೆ ಬಂದಿರುವಂಥ ನಾವೆಲ್ಲರೂ ಕೂಡ ಹಲವಾರು ಹೆದರಿಕೆಯಿಂದ, ಕಳವಳದಿಂದ, ಹಲವಾರು ಮುಜುಗರದಿಂದ ನಾವು ಕೂಡಿ ಬಂದಿರಬಹುದು. ಆ ದೇವರನ್ನು ಆಶ್ರಯಿಸಿಕೊಳ್ಳುವಾಗ, ದೇವರ ಬಲವನ್ನು ನೀವು ಆಶ್ರಯಿಸಿಕೊಳ್ಳುವಾಗ ದೇವರು ಹೇಳ್ತಾ ಇದ್ದಾರೆ, ಯುದ್ಧವು ನಿಮ್ಮದಲ್ಲ, ನಿಮಗೋಸ್ಕರ ಯೇಸು ಯುದ್ಧ ಮಾಡುತ್ತಾರೆ. ಹಲ್ಲೆಲೂಯ. ನಮಗೋಸ್ಕರ ಯೇಸು ಸ್ವಾಮಿ ಯುದ್ಧ ಮಾಡಲಿಕ್ಕಿದ್ದಾರೆ. ಕಳವಳಗೊಳ್ಳುವುದು ಬೇಡ. ಇರುವಂತಹ ವಿದ್ಯಾರ್ಥಿಗಳು ಕೂಡ ಕಳವಳ ಇರ್ಬೋದು, ಮುಂದೆ ನಾನು ಯಾವ ಸಬ್ಜೆಕ್ಟನ್ನು ತೆಗೆದುಕೊಳ್ಳಬಹುದು, ಹೇಗೆ ಓದ್ಬೋದು ಎಂಬುದಾಗಿ. ಆದರೆ ಆ ಕಳವಳನ ಬಿಟ್ಟು ದೇವರ ಬಲವನ್ನು ನಾವು ಆಶ್ರಯಿಸಿಕೊಳ್ಳುವಾಗ, ಎಲ್ಲ ವಿದ್ಯಾರ್ಥಿಗಳು ಕೂಡ ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವಾಗ ನಮ್ಮ ಭವಿಷ್ಯತ್ತನ್ನು ದೇವರು ರೂಪಿಸಲಿಕ್ಕಿದ್ದಾನೆ. ಹಲ್ಲೆಲೂಯ. ಮುಂದೆ ನಾವು ನೋಡೋದಾದರೆ ಆ 3 ದೇಶಗಳ ಜನರು ಏನು ಮಾಡಿದ್ರು, ದೇವರು ಅವರಿಗೆ ಆರಾಧನೆಯನ್ನು ಮಾಡೋದಕ್ಕೆ ಮಾತ್ರ ಹೇಳುವಾಗ ಆ 3 ದೇಶದ ಜನರು ತಮಗೆ ತಾವೇ ಯುದ್ಧಗಳಲ್ಲಿ ತಿವಿದು ಅವರೆಲ್ಲರೂ ಕೂಡ ನಾಶವಾಗಿ ಹೋದ್ರು ಎಂಬುದಾಗಿ. ಹಲ್ಲೆಲೂಯ. ಇವರು ಒಬ್ಬರನ್ನು ಕೂಡ ಕೊಲ್ಲಲಿಲ್ಲ, ಇವರು ಯುದ್ಧದಲ್ಲಿ ನಿಲ್ಲಲಿಲ್ಲ. ದೇವರ ಅವರೊಳಗೆ ಒಂದು ಭಿನ್ನ ಮತವನ್ನು ತಂದು ಅವರೆಲ್ಲರೂ ಕೂಡ ಸಂಹರಿಸಲ್ಪಟ್ಟರು ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಮಗೆ ವಿರುದ್ಧವಾಗಿ ಹಲವಾರು ಯೋಜನೆಗಳು ರೂಪುಗೊಂಡಿರಬಹುದು, ನಮಗೆ ವಿರುದ್ಧವಾಗಿ ಹಲವಾರು ಶಕ್ತಿಗಳು ಕಾರ್ಯ ಮಾಡಬಹುದು. ಆ ದೇವರ ಬಲವನ್ನು ನೀವು ಆಶ್ರಯಿಸಿಕೊಳ್ಳುವಾಗ ನಾವು ಯುದ್ಧ ಮಾಡೋದು ಬೇಕಾಗಿಲ್ಲ, ನಾವು ಅದರಲ್ಲಿ ಭಾಗವಹಿಸೋದು ಬೇಕಾಗಿಲ್ಲ, ಕಷ್ಟಪಡೋದು ಬೇಕಾಗಿಲ್ಲ, ನಮ್ಮ ಒಂದು ಹಣವನ್ನ ಅಥವಾ ಏನೇ ಇದ್ರೂ ಕೂಡ ಅದರಲ್ಲಿ ಇಡುವಂಥದ್ದು ಬೇಕಾಗಿಲ್ಲ. ದೇವರು ಎಲ್ಲವನ್ನ ಮಾಡಿ ಮುಗಿಸಲಿಕ್ಕಿದ್ದಾರೆ. ಹಲ್ಲೆಲೂಯ. ಎಷ್ಟರ ಮಟ್ಟಿಗೆ ಮಾಡಿ ಮುಗಿಸ್ತಂದ್ರೆ ಕೊನೆಯ ವಾಕ್ಯ ಓದಿಕೊಳ್ಳೋಣ ಸಿಸ್ಟರ್, 30ನೇ ವಾಕ್ಯ. ಹೀಗೆ ದೇವಾನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು. ಆಮೆನ್. ಹಲ್ಲೆಲೂಯ. ದೇವರು ಒಂದೇ ಒಂದು ಕಾರ್ಯ ಮಾಡಿದ್ರು. ದೇವರ ಬಲವನ್ನ ಯೆಹೋಷಾಫಾಟನು ಆಶ್ರಯಿಸಿಕೊಳ್ಳುವಾಗ ಹೀಗೆ ದೇವರ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾയി. ಸುತ್ತಮುತ್ತ ಇದ್ದವರು ಎಲ್ಲರೂ ಕೂಡ ಎದುರು ಬಿಟ್ಟರು. ಅವ್ರು ಯಾರು ಕೂಡ ಒಂದು ಕತ್ತಿ ಕೂಡ ಬೀಸಲಿಲ್ಲ. ಅವ್ರಿಗವರೇ ಆಟೋಮೆಟಿಕ್ ಆಗಿ ಏನು ಮಾಡಿದ್ದಾರೆ, ಕೊಲ್ಲಲ್ಪಟ್ಟಿದ್ದಾರೆ. ಯಾಕಂದ್ರೆ ಅವರಲ್ಲಿರುವಂತಹ ದೇವರ ಬಲ ದೊಡ್ಡದು. ಹಲ್ಲೆಲೂಯ. ಸುತ್ತ ಇದ್ದಂಥವ್ರು ಎಲ್ಲರೂ ಕೂಡ ಗೊತ್ತಾಯಿತು, ಇಸ್ರಾಯೇಲಲ್ಲಿರುವಂತಹ ಯೆಹೋಷಾಫಾಟಲ್ಲಿರುವಂತಹ ಬಲ ದೊಡ್ಡದು. ಅಲ್ಲಿ ಇವತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ಜನರಿಗೂ ಕೂಡ ಗೊತ್ತಾಗಿರಬೇಕು, ಇವರಲ್ಲಿರುವಂತಹ ಬಲ ದೊಡ್ಡದು. ಅಲ್ಲಿ ಇವರು ಮಾಂಸವಾಗಿ ಹೋರಾಡೋದಿಲ್ಲ, ಇವರು ಆತ್ಮಿಕವಾಗಿ ಹೋರಾಡುವಂಥವ್ರು. ಹಲ್ಲೆಲೂಯ. ಇವರು ಬೈಯುವವರಂತಲ್ಲ, ಬದಲಾಗಿ ಕರ್ತನ ಬಲವನ್ನ ಬೇಡುವಂಥವ್ರು. ಹಲ್ಲೆಲೂಯ. ಬೀದಿಗಳಲ್ಲಿ ನಿಂತು ಜಗಳ ಮಾಡುವಂತರಲ್ಲ, ಮೂಲೆಗಳಲ್ಲಿ ಕುಳಿದು ಕರ್ತನ ಒಂದು ಬಲವನ್ನ ಆಶ್ರಯಿಸಿಕೊಳ್ಳುವಂಥವ್ರು. ಹಲ್ಲೆಲೂಯ. ಯಾವಾಗ ನಾವು ಬೀದಿಯಲ್ಲಿ ನಿಂತು ಜಗಳ ಮಾಡದೆ ಒಂದು ಮೂಲೆಯಲ್ಲಿ ಒಂದು ಕೋಣೆಯಲ್ಲಿ ಕರ್ತನ ಸಮ್ಮುಖ ಕುಳಿತು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವೋ, ಎಲ್ಲ ರೀತಿಯಾದ ಗಲಿಬಿಲಿಗಳನ್ನ ದೇವರು ಸಮಾಧಾನವಾಗಿ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯ. ನಮಗೆ ವಿರುದ್ಧವಾಗಿ ಬರುವಂಥ ಎಂತಹ ಒಂದು ಆಯುಧಗಳಿದ್ರೂ ಕೂಡ ದೇವರು ಜಯವನ್ನ ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯ. ಅದು ನಾವು ಮಾಡಬೇಕಾದ ಒಂದೇ ಒಂದು, ಕರ್ತನ ಬಲವನ್ನ ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯ. ಎಂಥ ಚಿಕ್ಕ ಚಿಕ್ಕ ವಿಷಯ ಇದ್ರೂ ಕೂಡ ಪರವಾಗಿಲ್ಲ, ನಾವು ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮನ್ನು ಕಾದು ಕಾಪಾಡಲಿಕ್ಕಿದ್ದಾರೆ. ಎಫೆಸ್ಯದವರಿಗೆ 6ನೇ ಅಧ್ಯಾಯ 10ನೇ ವಾಕ್ಯ ಓದಿಕೊಳ್ಳೋಣ. ಎಫೆಸಿಯರ್ 6:10. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆಮೇಲೆ. ಹಲ್ಲೆಲೂಯ. ಈ ಪೌಲಯ್ಯವರು ಹೇಳ್ತಾ ಇದ್ದಾರೆ ಎಫೆಸಿಯ 6:10ರಲ್ಲಿ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯ. ಭಕ್ತರು ಕೈ ಬಿಟ್ಟು ಹೇಳ್ತೀರಾ ಮತ್ತೊಮ್ಮೆ? ಯಾಕಂದ್ರೆ ನಿದ್ರೆಗೆ ಜಾರ್ಬಿಟ್ರೆ ಕಷ್ಟ. ಬ್ರದರ್, ನೀವು ಏನು ಮಾಡಿ ಮಾತಾಡ್ತೀರಿ, ಆ ಬಲ ಈ ಬಲ ಅಂತೇಳಿ ನನ್ನ ಬಲ ಕಡಿಮೆ ಆಗ್ತಾ ಆಗ್ತಾ ಕಣ್ಣು ಆಟೋಮೆಟಿಕ್ ಆಗಿ ಏನಾಗ್ತಾ ಇದೆ, ಮುಚ್ಚೈತಾ ಅಂತಾನ. ನಾವೇನು ಮಾಡಬೇಕು, ಕರ್ತನ ಬಲವನ್ನು ಆತುಕೊಳ್ಳೋದು. ಭಕ್ತರು ಹೇಳ್ತೀರಾ? ಹೇಳಿ. ನೀವು ಕರ್ತನನ್ನು ಆತನ ಅತ್ಯಧಿಕವಾದ
ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆಮೇನ್. ಹಲ್ಲೆಲೂಯಾ. ನಾವೇನು ಮಾಡ್ತೀವಿ? ಕರ್ತನ ಶಕ್ತಿಯನ್ನು ಆತುಕೊಳ್ಳೋದಕ್ಕೆ ಬದಲಾಗಿ ಮಟನ್ ಬಿರಿಯಾನಿ ತಿಂದು ಶಕ್ತಿಯನ್ನು ಹೊರ ಮಾಡ್ಕೊಳ್ತೀನಿ, ಚಿಕನ್ ಕಬಾಬ್ ತಿಂದು ಇನ್ನೂ ಶಕ್ತಿಯನ್ನು ಏನು ಮಾಡ್ತೀನಿ? ಬಲಪಡಿಸ್ಕೊಂಡು ಇನ್ನು ಹಣ್ಣು ಹಂಪಲುಗಳನ್ನು, ಕಾಯಿ ಪಲ್ಯಗಳನ್ನು, ಅದು ಬಿಟ್ಟು ಸೊಪ್ಪುಗಳನ್ನು ನಾವೇನು ಮಾಡ್ತೀವಿ? ಮನುಷ್ಯರು ಆ ಒಂದು ಗಿಳಿ ತಿನ್ನುವಂಥ ಹಣ್ಣುಗಳನ್ನು ಕೂಡ ಬಿಡೋದಿಲ್ಲ, ಅದು ತಿನ್ಬಿಡ್ತೀವಿ. ಹಸುಗಳಿಗೋಸ್ಕರ ಏನಾಗಿದೆ? ಕೆಲವೊಂದು ಸೊಪ್ಪುಗಳನ್ನು ಇದೆ, ಆ ಸೊಪ್ಪು ಬಿಡ್ತೀವ, ಆ ಸೊಪ್ಪು ಕೂಡ ತಿನ್ಬಿಡ್ತೀವಿ. ಹುಲಿ ಸಿಂಹಕ್ಕೇನಿದೆ? ಮಾಂಸ ಇದೆ, ಅದು ಬಿಡ್ತೀವ, ಅದು ಕೂಡ ತಿನ್ಬಿಡ್ತೀವಿ. ಡ್ರೈ ಫ್ರೂಟ್ಸ್ ಅಂತೆ ಅವು ಇವು ಎಲ್ಲವೂ ಕೂಡ ತಿಂತಾ ಇರ್ತೀವಿ. ಆದರೆ ಏನು ಮಾಡ್ತೀವಿ? ಅಯ್ಯೋ ಏನೋ ಗೊತ್ತಿಲ್ಲ, ಸುಸ್ತಾಗ್ತಾ ಇದೆ, ತುಂಬ ದಾಹ ಆಗ್ತಾ ಇದೆ, ಬಲ ಕಡಿಮೆ ಆಗ್ತಾ ಇದೆ, ಏನೋ ಜ್ವರ ಬರುತ್ತಾಗ್ತದೆ, ಮೈ ಕೈ ನೋಯ್ತಾ ಇದೆ. ಅಷ್ಟು ಹಲವಾರು ಪ್ರಾಣಿಗಳಿಗೆ ದೇವರಿಟ್ಟಂಥ ಎಲ್ಲ ಆಹಾರಗಳನ್ನು ಕೂಡ ತಿಂದರೂ ಕೂಡ ನಾವೇನಾಗಿದ್ದೀವಿ? ಬಲಹೀನರ. ಆದರೆ ನಾವೇನು ಮಾಡಬೇಕು? ದೇವರ ಬಲವನ್ನು ಆಶ್ರಯಿಸಿಕೊಳ್ಬೇಕು. ಹಲ್ಲೆಲೂಯಾ. ಮಾಂಸದ ಬಲ ಏನಾಗ್ತದೆ? ಕ್ಷಣಿಕ ಮಾತ್ರ. ಚಿಕನ್ ಬಿರಿಯಾನಿ ತಿಂದಿರಬೇಕು, ಅದರ ಬಲ ಏನಾಗ್ತದೆ? ಒಂದು 5 ರಿಂದ 6 ಗಂಟೆ ಇರ್ತದೆ, ಮತ್ತೇನಾಗ್ತದೆ? ಹಸಿವು ಉಂಟಾಯ್ತದೆ, ಆ ಬಲ ಕಡಿಮೆ. ಆದರೆ ಆತ್ಮನ ಬಲವನ್ನು ನಾವು ನೀವು ಆಶ್ರಯಿಸಿಕೊಳ್ಳುವುದಾದರೆ ಅದಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ. ಒಂದು ಸಮಯ ಬರುವಾಗಲೂ ಕೂಡ ಅದಕ್ಕೆ ಅಂತ್ಯವಿಲ್ಲ. ಕರ್ತನ ಬಲ ದೊಡ್ಡ. ಅದಕ್ಕೋಸ್ಕರ ಇಲ್ಲಿ ದೇವ ಸೇವಕ ಹೇಳ್ತಾ ಇದ್ದಾರೆ, ನೀವೇನು ಮಾಡಬೇಕು? ಕರ್ತನನ್ನು, ಆತನ ಅತ್ಯಧಿಕವಾದಂತಹ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ. ಹಲ್ಲೆಲೂಯಾ. ನಾವು ಯಾವಾಗ ಆತನ ಬಲವನ್ನು ಆಶ್ರಯಿಸಿಕೊಳ್ತೀವೋ ನಿಜವಾಗ್ಲೂ ಕೂಡ ದೇವರು ನಮ್ಮ ಸಹಾಯಕ್ಕೆ ಬರ್ತಾರೆ. ಯೆಹೋಷಾಫಾಟನು ಇದ್ದಂಥ ದೇವರು ಇವತ್ತು ನಮ್ಮ ದೇವರು ಕೂಡ ಆಗಿದ್ದಾರೆ. ಹಲ್ಲೆಲೂಯಾ. ಆತನು ಆದಿಯು ಅಂತ್ಯವು ಪ್ರಾರಂಭವು ಸಮಾಪ್ತಿಯುಳ್ಳಂಥ ದೇವರು. ಇದ್ದಾತ ಇರುವ ಆತನು ಬರುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದು ನಾವು ಮಾಡಬೇಕಾದ ಒಂದೇ ಒಂದು, ಆತನನ್ನು ಆಶ್ರಯಿಸಿಕೊಳ್ಳಬೇಕು, ಆತನ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಒಮ್ಮೆ DJ ದಿನಕರಯ್ಯನವರು, ಅವರಿಗೆ ತುಂಬ ಮಿತ್ರನಾಗಿದ್ದಂಥ ಒಬ್ಬ ವ್ಯಕ್ತಿ. ಅವರು ಒಂದು ಗೌರ್ಮೆಂಟ್ ಜಾಬಿನಲ್ಲಿ ಅತ್ಯುನ್ನತವಾದಂತಹ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ. ಅವರ ಒಂದು ಶರೀರದಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿ ಅವರು ಆಸ್ಪತ್ರೆಯಲ್ಲಿ ಇದ್ರಂತೆ. ಎಷ್ಟು ದಿನ ಅಂದರೆ 1.5 ವರ್ಷಗಳ ಕಾಲ. 1 ತಿಂಗಳಲ್ಲ, ಕೇವಲ ನಮಗೆ ಜ್ವರ ಬಂದ್ಬಿಟ್ರೆ ಸಾಕು, 1 ವಾರ ಬಂದರೆ ಸಾಕು, ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟಿರ್ತದೆ. ಮಸಾಲೆ ಪುರಿ ತಿಂದ್ಬಿಡೋಣ, ಗೋಬಿ ತಿಂದ್ಬಿಡೋಣ, ಏನೇನೋ ಆಸೆ. ಮೊಟ್ಟೆ ಉಸು ನಾವು ಚೆನ್ನಾಗಿದ್ದಾಗ ತೊಗೊಳ್ಳಿ ತಿನ್ನಿ ಅಂದರೂ ಕೂಡ ನಾವು ತಿನ್ನೋದಕ್ಕೆ ಕಷ್ಟಪಡ್ತೀವಿ. ಆದರೆ ನಮ್ಗೆ ಜ್ವರ ಬಂದು ಏನೂ ಕೂಡ ಕೊಡದೇ ಇದ್ದಾಗ ಮೊಟ್ಟೆ ಉಸ ಅದು ತಿಂದ್ಬಿಡ್ತೀವಿ ಅಂತೀವಿ. ಖಾರ ಬುಕ್ಸು ಅವು ಮೊದಲು ಕೊಡಿ ತಿಂದ್ಬಿಡ್ತೀವಿ. ದಿಲ್ಪಸನ್ ಬೇಕಾ ಅದು ಕೂಡ ತಿಂದ್ಬಿಡ್ತೀವಿ, ಯಾಕಂದರೆ ಬಾಯಿ ಕೆಟ್ಟೋಗಿರ್ತದೆ. ಆದರೆ ಅವರ ಒಂದು ಸ್ನೇಹಿತ 1.5 ವರ್ಷಗಳ ಕಾಲ ಅವರು ಆಸ್ಪತ್ರೆಯಲ್ಲಿದ್ದರಂತೆ. ಅವರು ಹೋಗಿ ಕೇಳುವಾಗ ನೋಡುವಾಗ ತುಂಬ ವೇದನೆ ಇದ್ದರು. 1.5 ವರ್ಷಗಳ ಕಾಲ ಅವರ ಹೆಂಡತಿ ಕೂಡ ಹೊರಗಡೆ ಬೇರೆ ಜಿಲ್ಲೆಯಲ್ಲಿ, ಅವರು ಕೂಡ ಒಂದು ಗೌರ್ಮೆಂಟ್ ಜಾಬಲ್ಲಿದ್ದರು. ಯಾವಾಗಲೂ ಕೂಡ ಶನಿವಾರ ಬಂದು ಭಾನುವಾರವರೆಗೆ ಇದ್ದು ಅವರು ಬಾಯಿ ಮಾಡಿ ಪುನಃ ಹೊರಟು ಹೋಗ್ತಾ ಇದ್ರು. 1 ವಾರ ಅವರು ಏಕಾಂಗಿ ಆಗಿದ್ರಂತೆ. ಅವ್ರ ಮಗಳು ಕೂಡ ಬಂದು ಸ್ಕೂಲಿಗೆ ಹೋಗೋದ್ರಿಂದ ಅವರು ಕೂಡ ಹಾಗೆ ಮಾಡಿ ಹೊರಟೋಗ್ತಾ ಇದ್ರಂತೆ. ಒಂದು ದಿನ ಅವರ ಮಗಳಿಗೆ ತುಂಬ ಬೇಸರ ಆಯ್ತಂತೆ. 1 ವರ್ಷ ಕಳೆದ ನಂತರ ತುಂಬ ಬೇಸರ ಆಯ್ತಂತೆ. ಆ ಮಗಳು ಕೇಳಿದಂತೆ ತಂದೆ ಬಳಿ, ಅಪ್ಪ ಯಾವಾಗ ಬರ್ತೀರಾ ಮನೆಗೆ? ನೀವಿಲ್ಲದೆ ಮನೆ ಏನಾಗಿದೆ, ಖಾಲಿ ಖಾಲಿ ಆಗ್ತಾ ಇದೆ, ನಾವು ನಾನು ಮತ್ತು ನನ್ನ ತಾಯಿ ಇಬ್ಬರು ಮಾತ್ರ ಇದ್ದೀವಿ, ಅಪ್ಪ ಯಾವಾಗ ಬರ್ತೀರಾ ಎಂಬುದಾಗಿ ಆ ವ್ಯಕ್ತಿ ಹೇಳಿದ್ರೆ, ಕಣ್ಣಲ್ಲಿ ನೀರು ತುಂಬ ಹೇಳಿದಂತೆ, ನನ್ನ ಕೈಲಿ ಆಗೋದಿಲ್ಲ, ನೀನು ಯೇಸುವಿನ ಬಳಿಗೆ ಪ್ರಾರ್ಥನೆ ಮಾಡು, ಮನೆಗೆ ಹೋಗಿ ಏಸಪ್ಪ ಯಾವತ್ತು ಹೇಳ್ತಾರೋ ಆವತ್ತು ನಾನು ಬರ್ತೀನಿ. ಹಲ್ಲೆಲೂಯಾ. ಆ ಹುಡುಗಿ ಹೋಗಿ ಮೊಣಕಾಲೂರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ತಂದೆಯವರು ಆದಷ್ಟು ಬೇಗ ಬರಬೇಕು. ವಿತಿನ್ 1 ತಿಂಗಳು 1.5 ವರ್ಷದಿಂದ ಅವರೇನಿದ್ರು ಒಂದು ಆಸ್ಪತ್ರೆ ಇದ್ರಂತೆ. 1 ತಿಂಗಳಿನಲ್ಲಿ ಪೂರ್ಣವಾಗಿ 100ಕ್ಕೆ 100ರಷ್ಟು ಆರೋಗ್ಯ ಹೊಂದಿದವರಾಗಿ ಮನೆಗೆ ಹೋದರು. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಕರಣ ತಟ್ಟುತ್ತಾ ಕರ್ತನಾಮನ ಮಹಿಮೆಪಡಿಸೋಣ. ಕಾರಣ ಒಂದೇ, ಆ ಹೆಣ್ಣು ಮಗು ಕರ್ತನನ್ನು ಆಶ್ರಯಿಸಿಕೊಂಡ್ರು. ಹಲ್ಲೆಲೂಯಾ. ವೈದ್ಯರ ಬಲದ ಮೇಲೆ, ವೈದ್ಯರು ಕೊಡುವಂಥ ಮೆಡಿಸಿನ್ ಅವರ ಕೈಯಲ್ಲಿ ಎಷ್ಟಾಗ್ತದೋ ಕೊಡ್ತಾರೆ, ನಾವು ನೋಡ್ತೀವಿ. ಅವ್ರು ಕೊನೆದಾಗ ಏನು ಹೇಳ್ತಾರೆ? ದೇವರಿಗೂ ನಿಮಗೂ ಸೇರಿದ್ದು ಎಲ್ಲವನ್ನು ಕೂಡ ಮಾಡಿ ಪ್ರಯತ್ನ ನಂತರ ಏನು ಹೇಳ್ತಾರೆ? ಆ ಒಂದು ಇರುವಂಥ ಮೆಡಿಸನ್ಗೆ ಅವರ ಶರೀರ ಅಡ್ಜಸ್ಟ್ ಆಗ್ತಾ ಇಲ್ಲ, ಇನ್ನು ಮುಂದೆ ನೀವು ಅವರಿಗೂ ದೇವರಿಗೂ ಸೇರಿದ್ದು ಎಂಬುದಾಗಿ ಆ ಹುಡುಗಿ ಹೋಗಿ ಪ್ರಾರ್ಥನೆ ಮಾಡುವಾಗ, ದೇವರಿನ ತಂದೆಯನ್ನು ಹೇಗಾದರೂ ಕೂಡ ಪುನಃ ನನ್ನ ಮನೆಗೆ ಮಾಡುವಂತೆ ಮಾಡು ಎಂಬುದಾಗಿ ಕಣ್ಣೀರಿನಿಂದ ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವಾಗ 1 ತಿಂಗಳಲ್ಲಿ ಪೂರ್ಣವಾದ ಬಿಡುಗಟ್ಟೆಯಲ್ಲಿ 100ರಷ್ಟು ಬಿಡುಗಟ್ಟೆಯೊಂದಿಗೆ ಮನೆಗೆ ಹೋದ್ರು ಎಂಬುದಾಗಿ DJ ದಿನಕರಯ್ಯನವರು ಒಂದು ಸಾಕ್ಷಿಯನ್ನು ಹಂಚಿಕೊಂಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಅಷ್ಟೇ, ನಮ್ಮ ಎದುರುಗಡೆ ಎಂತಹ ಬಲ ಇದ್ರೂ ಕೂಡ ಭಯಪಡೋದು ಬೇಕಾಗಿಲ್ಲ. ಕರ್ತನ ಸಮ್ಮುಖದಲ್ಲಿ ನಾವು ನೀವು ಪ್ರಾರ್ಥನೆ ಮಾಡುವುದಾದರೆ, ದೇವರ ಬಲವನ್ನು ನಾವು ನೀವು ಆತುಕೊಳ್ಳುವುದಾದರೆ, ದೇವರು ನಿಜವಾಗಿ ಕೂಡ ಸಾಕ್ಷಿಯಾಗಿ ನಮ್ಮನ್ನು ರಕ್ಷಿಸಿದ್ದಾರೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 5ನೇ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 1:5. ಹಾಂ 8 ಓದಿ ಸಾರಿ 8ನೇ ವಾಕ್ಯ ಓದಿ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ
ಆಮೇಲೆ ಹಲ್ಲೆಲೂಯಾ. ಯಾವಾಗ ನಮ್ಮಲ್ಲಿ ಬಲ ಬರ್ತದೆ? ಪರಿಶುದ್ಧಾತ್ಮನ ಬಲ ಬರುವಾಗ ನಾವು ಆತನ ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ಕೂಡ ಆತನ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಬಲವನ್ನು ನಾವು ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ತಾರೆ. ಪೌಲನು ಇನ್ನೊಂದು ಕಡೆ ಹೇಳ್ತಾರೆ, ಫಿಲಿಪಿಯರ್ 4ನೇ ಅಧ್ಯಾಯ 13ನೇ ವಾಕ್ಯದ ಫಿಲಿಪಿಯರ್ 4:13. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ರೆ ಪೌಲನು ಹೇಳ್ತಾ ಇದ್ರೆ ನೋಡೋದಾದ್ರೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಕೂಡ ಶಕ್ತನಾಗಿದೆ. ಅಲ್ಲಿ ಹಿಂಸೆ ಇರಬಹುದು, ಕಣ್ಣೀರಿರಬಹುದು, ಕೊರತೆ ಇರಬಹುದು, ಬಡವನಾಗಿರಲು ಕೂಡ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಕೂಡ ಬಲ್ಲೆನು, ತೃಪ್ತನಾಗಿದ್ದರೂ ಕೂಡ, ಹಸಿದವನಾಗಿದ್ದರೂ ಕೂಡ, ಸಮೃದ್ಧಿಯುಳ್ಳವನಾದರೂ ಕೂಡ, ಕೊರತೆಯುಳ್ಳವನಾದರೂ ಕೂಡ, ಯಾವ ಥರದ ಸ್ಥಿತಿಯಲ್ಲಿದ್ದರೂ ಕೂಡ ಅದರ ಗುಟ್ಟು ನನಗೆ ತಿಳಿದೆ. ಏನಂದರೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಕೂಡ ಶಕ್ತನಾಗಿದ್ದೀನಿ. ಹಲ್ಲೆಲೂಯಾ. ನಮಗೆ ಇವತ್ತು ಕಷ್ಟ ಇರ್ಬೋದು, ಕಣ್ಣೀರಿರ್ಬೋದು, ಎಲ್ಲವೂ ಕೂಡ ಇರ್ಬೋದು. ಆದರೆ ನಾವು ಕರ್ತನನ್ನು ಬಲವಾಗಿ ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಉನ್ನತಕ್ಕೆ ತೆಗೆದುಕೊಂಡು ಬರ್ತಾರೆ. ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಳುವಾಗ ಆ ದೇಶದಲ್ಲೇ ಉನ್ನತ ಪದವಿಗೆ ದೇವರು ತೆಗೆದುಕೊಂಡು ಬಂದರು. ಯೆಹೋಷಾಫಾಟನು ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ಆ ಒಂದು ರಾಜ್ಯದಲ್ಲೇ ಸಮಾಧಾನವಾಗಿ ದೇವರ ಅನುಗ್ರಹದಿಂದ ಆಳ್ವಿಕೆ ಮಾಡಿದ್ರು ಎಂಬುದಾಗಿ ನಾವೆಲ್ಲರೂ ಕೂಡ ಮೊಣಕಾಲೂರಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಮ್ಮ ಕರ್ತನೆ ಸಪ್ಪ ಯೇಸುವೆ ನಮ್ಮ ಭರವಸೆ ಸಭೆ ಕರ್ತನೆ ಇವತ್ತು ಕೂಡ ಉಸಿರಾಡ್ತಾ ಇದೆ ಅಂದರೆ ಒಂದೇ ಒಂದು ಕಾರಣ, ನಾವು ನಿನ್ನ ಮೇಲೆ ಇಟ್ಟಿರುವಂತಹ ಭರವಸೆ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ನಾವು ಭರವಸೆ ಇಟ್ಟಿಲ್ಲ, ಮಾನವರ ಮೇಲೆ ಮಾನವರ ಬಲವನ್ನು ನಾವು ನೆಚ್ಚಲಿಲ್ಲ. ನಾವು ಇಟ್ಟಿರುವಂತಹ ಭರವಸೆ, ನಾವು ಇಟ್ಟಿರುವಂತಹ ಬಲ ನಮ್ಮ ಯೇಸುವಿನದಾಗಿದೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಕರ್ತನ ಬಲವನ್ನು ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನ ನಾವೆಲ್ಲರೂ ಕೂಡ ಬಾಯಿಗಳನ್ನು ತೆರೆದವರಾಗಿ, ದೇವರೇ ನಿನ್ನ ಒಂದು ಬಲದಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನೇ ವಂದನೆ ಸತ್ಯವನ್ನು ನೋಡುತ್ತೀವಿ. ಕೀರ್ತನೆ ಇವತ್ತು ಓದಿದ ವಾಕ್ಯದ ನೋಡುವುದಾದರೆ, ನಿನ್ನಲ್ಲಿ ಬಲವನ್ನು ಹೊಂದಿದವರು ಧನ್ಯರು ಎಂಬುದಾಗಿ. ಅವರು ಯಾತ್ರಾ ಪರರಾಗಿ ಕಣ್ಣೀರಿನ ತಗ್ಗುಗಳನ್ನು ದಾಟುವಾಗಲೂ ಕೂಡ ನೀನು ಅವರೊಟ್ಟಿಗೆ ಇರ್ತೀಯ. ನಾವೆಲ್ಲರೂ ಕೂಡ ಆತುಕೊಳ್ಳುವಂಥ ಒಂದೇ ಒಂದು ಬಲ. ನಾವೆಲ್ಲರೂ ಕೂಡ ಕಣ್ಣೀರಿನಲ್ಲಿರುವಾಗ, ಕಷ್ಟದಲ್ಲಿರುವಾಗ, ವೇದನೆಯಲ್ಲಿರುವಾಗ, ರೋಗದಲ್ಲಿರುವಾಗ ಒಂದು ಬಲ ನಮ್ಮನ್ನು ಕಾಪಾಡು. ಅದು ಯೇಸುವಿನ ಬಲ ಮಾತ್ರ. ಎಲ್ಲ ರೀತಿಯಾದ ಬಲಗಳು ನಮ್ಮನ್ನು ಕೈಬಿಟ್ಟು ಏಕಾಂಗಿ ನಿಲ್ಲುವಾಗ ಒಂದು ಬಲ ನಮ್ಮನ್ನು ಕೈ ಬಿಡಲಿಲ್ಲ. ಆದರೆ ಇವತ್ತು ನಾವು ಚೆನ್ನಾಗಿರ್ಬೋದು, ದೇವರು ನಮ್ಮನ್ನು ಚೆನ್ನಾಗಿಟ್ಟಿರಬಹುದು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಬಲವನ್ನು ನಾವು ಹಾಕಿಕೊಂಡಿದ್ದೀವಿ, ಕರ್ತನ ಬಲವನ್ನು ನಾವು ಬಿಟ್ಟು ಬಿಟ್ಟಿದ್ದೀವಿ, ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದೀವಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುತ್ತಾರೆ. ಓಡಿದರೂ ದಣಿಯುವುದಿಲ್ಲ, ನಡೆದರೂ ಬಳಲುವುದಿಲ್ಲ. ಇವತ್ತು ನಾವು ಎಲ್ಲವನ್ನು ಕೂಡ ಬಿಟ್ಟು ನಮ್ಮ ಬಲದ ಮೇಲೆ ನಾವು ಆತುಕೊಳ್ಳುವುದಾದರೆ ದೇವರನ್ನು ಕೈ ಬಿಟ್ಟು ಬಿಡ್ತಾರೆ. ಅದರ ಬದಲಾಗಿ ನಾವು ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವುದಾದರೆ ದೇವರು ನಿಜವಾಗಲೂ ಕೂಡ ನಮ್ಮನ್ನು ನಡೆಸುತ್ತಿದ್ದಾರೆ. ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಎಲ್ಲರೂ ಕೂಡ ಆಡೋಣ. ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ನಡೆಯಲಾರರು, ಓಡಿದರು ನಡೆಯಲಾರರು, ನಡೆದರು ನಡೆಯಲಾರರು, ನಡೆದರು ನಡೆಯಲಾರರು. ಚಿನ್ನಾದೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ಪುಣ್ಯವಾಗಿದೆ. ಆಮೆ ಎಷ್ಟೊಂದು ಪುಣ್ಯವಾಗಿದೆ. ಒಮ್ಮೆ ಆಡೋಣ. ನಿನ್ನಲ್ಲಿ ಫಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಆತನ ಬಲವನ್ನು, ನಿನ್ನಲ್ಲಿ ಫಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ನಡೆಯಲಾರರು, ಓಡಿದರು ನಡೆಯಲಾರರು, ನಡೆದರು ನಡೆಯಲಾರರು. ಆಮೆ
ಆಮೇಲೆ ನಡೆದರು ನಡೆಯಲಾರರು. ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಳುವ. ಓಡಿದರೂ ಕೂಡ ದಣಿಯುವುದಿಲ್ಲ, ನಡೆದು ಕೂಡ ಬಳಲುವುದಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಹಲವಾರು ಕಷ್ಟಗಳಿರಬಹುದು, ನಷ್ಟಗಳಿರಬಹುದು, ಸಾಲ ಎಂಬ ಬಂಧನ ಇರಬಹುದು, ವೇದನೆ ಇರಬಹುದು, ಸಮಾಧಾನವನ್ನು ಕಳೆದುಕೊಂಡಿರಬಹುದು. ದಿನ ದಿನವೂ ಕೂಡ ನಮ್ಮ ಮನಸ್ಸು ನಮ್ಮಲ್ಲಿ ಕಳವಳಗೊಳ್ಳುತ್ತಿರಬಹುದು. ದೇವರ ಬಲವನ್ನು ನಾವು ನೀವು ಆಶ್ರಯಿಸಿಕೊಳ್ಳುವುದಾದರೆ, ದೇವರ ಬಲವನ್ನು ನಾವು ನೀವು ಆತುಕೊಳ್ಳುವುದಾದರೆ ನಿಜವಾಗಲೂ ಕೂಡ ಅದಕ್ಕೆ ಒಂದು ಅಂತ್ಯ ಉಂಟು, ಅದಕ್ಕೆ ಒಂದು ಸಮಾಪ್ತಿ ಉಂಟು. ದೇವರು ನಮ್ಮ ಪರವಾಗಿ ಯುದ್ಧ ಮಾಡಲಿಕ್ಕಿದ್ದಾನೆ. ದೇವರ ಇಷ್ಟು ಹೊತ್ತು ನಡೆಸಿದಕ್ಕಾಗಿ ನಮಗೆ ಸ್ತೋತ್ರ ಎಂಬುದಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಹಾಲೆಲೂಯಾ. ಕರ್ತನೇ, ಇಷ್ಟು ಹೊತ್ತು ಸ್ವಾಮಿ ಅದನ್ನ ವಾಕ್ಯವನ್ನು ಕರ್ತನೇ ಸಪ್ಪ ಜ್ಞಾನ ಮಾಡಲು ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನೀನು ಇಷ್ಟು ಹೊತ್ತು ಸ್ವಾಮಿ ಅದನ್ನ ಪ್ರಸ್ಥಾನತೆ ನಮ್ಮೊಟ್ಟಿಗೆ ಇದ್ದು ಸ್ವಾಮಿ ಪ್ರತಿಯೊಬ್ಬ ಹೃದಯದಲ್ಲಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಬಲಕ್ಕಿಂತಲೂ ಕೂಡ ನನ್ನ ಯೇಸುವಿನ ಬಲ ದೊಡ್ಡದು ಎಂಬುದಾಗಿ ನಾವು ಅರಿತುಕೊಳ್ಳಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಕರಕ್ಕೆ ಕೊಡ್ತೀವಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಎಲ್ಲರೂ